ಯೇಸು ಕ್ರಿಸ್ತರು ಸ್ವರ್ಗಕ್ಕೆ ಏರಿ ಹೋದರು. ಯಾಕೆ ಏರಿ ಹೋದರು? ನನಗೋಸ್ಕರ, ಫಾರ್ ಮೈ ಸೇಕ್, ಫಾರ್ ಮೈ ಗುಡ್ನೆಸ್, ಫಾರ್ ಮೈ ವೆಲ್ಫೇರ್, ನನಗೆ ಒಳ್ಳೇದಾಗಲಿಕ್ಕೋಸ್ಕರ ಯೇಸು ಎಲ್ಲಿಗೆ ಹೋಗಿದ್ದಾರೆ ನೋಡಿ. ಯೇಸು ಸ್ವರ್ಗಕ್ಕೆ ಹೋಗದೇ ಇದ್ದರೆ ನಮ್ಗೆ ಯಾರಿಗೂ ಒಳ್ಳೇದಾಗ್ತಾ ಇರಲಿಲ್ಲ. ನಾವು ನಾಶ ಆಗಿ ಹೋಗ್ತಾ ಇದ್ವಿ. ಯಾಕೆ ಗೊತ್ತಾ? ಪವಿತ್ರಾತ್ಮ ನಮ್ಮ ಒಳಗಡೆ ಬರ್ತಾ ಇರಲಿಲ್ಲ. ಪವಿತ್ರಾತ್ಮ ಒಳಗಡೆ ಬರದೇ ಇದ್ದರೆ ನಾವು ಸ್ವರ್ಗ ರಾಜ್ಯದ ಪ್ರಜೆಗಳಾಗ್ತಾ ಇರಲಿಲ್ಲ. ಅದು ಅರ್ಥ ಆಗದೇ ಇರೋದಲ್ಲ, ಅರ್ಥ ಆಗದೇ ಇರೋ ಥರ ಪಿಶಾಚಿ ಮಾಡಿಬಿಡ್ತಾನೆ. ಅಲ್ಲಿ ಪಿಶಾಚಿ ಏನು ಕೆಲಸ ಮಾಡಲ್ಲ, ಇಲ್ಲಿ ಪಿಶಾಚಿ ಕೆಲಸ ಮಾಡ್ತಾನೆ. ಏನು ಗೊತ್ತಾ? ವಾಕ್ಯ ಅರ್ಥ ಆಗಬಾರ್ದು. ವಾಕ್ಯ ಅರ್ಥ ಆದರೆ ನಾವೇನಾಗ್ತೀವಿ? ದೇವರ ವಾಕ್ಯ ನಮ್ಗೆ ಅರ್ಥ ಆದರೆ ನಾವೆಲ್ಲರೂ ದೇವ್ರ ಥರ ಆಗ್ತೀವಿ, ದೇವ್ರ ಮಕ್ಕಳಾಗ್ತೀವಿ. ಅದು ಪಿಶಾಚಿಗೆ ಇಷ್ಟ ಇಲ್ಲ. ಆದ್ದರಿಂದ ಪಿಶಾಚಿ ನಮ್ಮ ಮನಸ್ಸನ್ನು ಮಂಕು ಮಾಡ್ತಾನೆ. ಆವಾಗ ನಮಗೆ ಎಲ್ಲ ಅರ್ಥ ಆಗುತ್ತೆ, ದೇವರ ವಾಕ್ಯದ ಉಪದೇಶ ಮಾತ್ರ ಅರ್ಥ ಆಗೋದಿಲ್ಲ. ಇದು ನಿಮ್ಮ ತಪ್ಪಲ್ಲ, ಏನು ಹೆದರ್ಕೋಬೇಡಿ. ನಿಮ್ಮ ಮನಸ್ಸನ್ನು ಅವ್ನು ಹಿಡ್ಕೊಂಡ್ಬಿಟ್ರೆ ನಿಮಗೆ ಬೇರೆ ಎಲ್ಲ ಅರ್ಥ ಆಗುತ್ತೆ, ಇದು ಮಾತ್ರ ಅರ್ಥ ಆಗೋದಿಲ್ಲ. ಅದರಿಂದ ನಾವು ಪ್ರಾರ್ಥನೆ ಮಾಡೋಣ, ಪಿಶಾಚಿ ಓಡೋಗ್ಬಿಡ್ಲಿ ಆ ಕಡೆ, ಆಯಿತಾ? ಸೊ ಅವ್ನು ಯಾರು ಮನಸ್ಸನ್ನು ಹಿಡಿಯೋದು ಬೇಡ, ಮೈಂಡನ್ನು ಹಿಡಿಯೋದು ಬೇಡ. ಅವನಿಗೆ ಬೇರೆ ಜಾಗ ಇದೆ, ಅವನಲ್ಲಿ ಹೋಗಲಿ. ಇಲ್ಲಿ ನಾವು ಪವಿತ್ರಾತ್ಮರಿಗೆ ಬಿಟ್ಟು ಕೊಡೋಣ. ನಮ್ಮ ಮನಸ್ಸನ್ನು ಯಾರು ಹಿಡ್ಕೊಳ್ಳಿ? ಪವಿತ್ರ ಆತ್ಮ. ಯಾರು? ಪವಿತ್ರ ಆತ್ಮ. ಪವಿತ್ರ ಆತ್ಮ ಯಾರು? ದೇವರು ಅಲ್ವಾ? ಪವಿತ್ರಾತ್ಮ ಯಾರು? ದೇವರು, ಯೇಸುವಿನ ಆತ್ಮ. ಆ ಪವಿತ್ರ ಆತ್ಮ ನಮ್ಮ ಮನಸ್ಸನ್ನು ಹಿಡ್ಕೊಂಡಾಗ ನಾವು ಬೈಬಲ್ ವಾಕ್ಯವನ್ನು ಯಾವ ಭಾಷೆಯಲ್ಲಿ ಕೇಳಿದರೂ ಅರ್ಥ ಆಗುತ್ತೆ ನಮಗೆ. ನೀವು ತಮಿಳಲ್ಲಿ ಕೇಳಿದರೂ ಅರ್ಥ ಆಗುತ್ತೆ, ಇಂಗ್ಲೀಷಲ್ಲಿ ಕೇಳಿದರೂ ಅರ್ಥ ಆಗುತ್ತೆ, ಮರಾಠಿಯಲ್ಲಿ ಕೇಳಿದರೂ ಅರ್ಥ ಆಗುತ್ತೆ, ಆಫ್ರಿಕಾ ಲ್ಯಾಂಗ್ವೇಜಲ್ಲಿ ಕೇಳಿದರೂ ನಿಮಗೆ ಅರ್ಥ ಆಗುತ್ತೆ. ಮನಸ್ಸನ್ನು ಪಿಶಾಚಿ ಹಿಡ್ಕೊಂಡಾಗ ನಿಮ್ಮ ಸ್ವಂತ ಭಾಷೆ ಯಾವುದೋ ಆ ಭಾಷೆಯಲ್ಲೂ ನಿಮ್ಗೆ ಅರ್ಥ ಆಗಲ್ಲ, ಬೋರ್ ಆಗುತ್ತೆ, ನಿದ್ದೆ ಬರುತ್ತೆ. ಕರೆಕ್ಟಾ? ಹಾಂ. ಅದರಿಂದ ಪವಿತ್ರಾತ್ಮರ ಹತ್ರ ನಾವು ಕೇಳೋಣ, ಪವಿತ್ರಾತ್ಮ ನನಗೆ ಸಹಾಯ ಮಾಡಿ. ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್. ಟೀಚ್ ಮೀ, ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ದ ಟೀಚಿಂಗ್ಸ್. ಏನು ಬೋಧನೆ ಆಗ್ತಾ ಇದೆಯೋ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ ಅಂತ ನೀವು ಕೇಳಬೇಕು. ನಾನು ನನಗೋಸ್ಕರ ಕೇಳ್ತೀನಿ, ನೀವು ಯಾರಿಗೋಸ್ಕರ ಕೇಳ್ತೀರಾ? ನಿಮಗೋಸ್ಕರ ಕೇಳಿ. ಸೊ ನಾವೆಲ್ಲರೂ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ ದೇವರ ವಾಕ್ಯ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ. ನೀವು ಕೇಳ್ಬೋದು, ದೇವರ ವಾಕ್ಯ ಅರ್ಥ ಮಾಡಿಕೊಂಡು ಏನಾಗಬೇಕು ಅಂತ? ಸ್ವರ್ಗಕ್ಕೆ ಹೋಗಬೇಕೋ ಬೇಡವೋ? ಈಗ ನಿಮಗೆ ಗ್ಯಾರಂಟಿ ಇದೆಯಾ ಸ್ವರ್ಗಕ್ಕೆ ಹೋಗ್ತೀರಿ ಅಂತ? ಇಲ್ಲ. ಅದು ಯಾಕೆ ಅಂದರೆ ನಮಗೆ ಅರ್ಥ ಆಗಿಲ್ಲ. ದೇವರ ವಾಕ್ಯ ಅರ್ಥ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಾನು ಸ್ವರ್ಗಕ್ಕೆ ಹೋಗ್ತೀನೋ ಇಲ್ಲೋ ಅಂತ, ಅಥವಾ ಸ್ವರ್ಗಕ್ಕೆ ಹೋಗೋದು ಹೇಗೆ ಅನ್ನೋದು ನಮಗೆ ದೇವರ ವಾಕ್ಯ ಕಲಿಸ್ಕೊಡುತ್ತೆ. ನೀವು ಇಲ್ಲಿಂದ ಕಾರವಾರ ಹೋಗಬೇಕಾದ್ರೆ ದಾರಿ ಇದೆಯಾ? ದಾರಿ ಇಲ್ಲದೆ ಹೋಗ್ಬೋದಾ? ಯಾವುದಾದ್ರೂ ಒಂದು ದಾರಿಲಿ ಹೋಗಬೇಕು. ಗಾಳಿಲಾದರೂ ದಾರಿ ಇದೆ, ನೆಲದಲ್ಲಾದರೂ ದಾರಿ ಇದೆ, ದೋಣಿಯಲ್ಲಿ ಹೋಗೋದಾದ್ರೂ ದಾರಿ ಇದೆ, ಒಂದು ದಾರಿ ಬೇಕು. ಅದೇ ರೀತಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಒಂದು ದಾರಿ ಇದೆ. ನೀವು ಯಾವುದೋ ದಾರಿಲಿ ಹೋದ್ರಿ ಸ್ವರ್ಗಕ್ಕೆ ಹೋಗಲ್ಲ. ದೇವರು ಒಂದು ದಾರಿ ಇಟ್ಟಿದ್ದಾರೆ ಸ್ವರ್ಗಕ್ಕೆ. ಆ ದಾರಿಯಲ್ಲಿ ಹೋದರೆ ಸ್ವರ್ಗಕ್ಕೆ ಹೋಗ್ಬೋದು. ಇನ್ನು ಚರ್ಚಿಗೆ ಹೋಗ್ಲಿಕ್ಕೆಲ್ಲ ತೊಂದರೆ ಇಲ್ಲ, ನಮ್ಮ ದಾರಿಲೇ ಹೋಗ್ಬೋದು. ನಾವು ದಾರಿ ಮಾಡ್ಕೊಂಡಿದ್ದೀವಲ್ಲ, ಚರ್ಚಿಗೆ ಹೋಗಲಿಕ್ಕೆ, ಬೇರೆ ಬೇರೆ ಊರಿಗೆ ಹೋಗಲಿಕ್ಕೆ, ವೇಳಂಗಣ್ಣಿಗೆ ಹೋಗಲಿಕ್ಕೆ ಎಲ್ಲ ದಾರಿ ಇದೆ, ನಾವು ಹೋಗ್ತೀವಿ. ಆದರೆ ಸ್ವರ್ಗಕ್ಕೆ ಹೋಗಲಿಕ್ಕೆ ನಾವು ದಾರಿ ಮಾಡೋಕ್ಕಾಗಲ್ಲ. ದೇವರೇ ಒಂದು ದಾರಿ ಮಾಡಿದ್ದಾರೆ, ಅದೇ ದಾರಿಲಿ ಹೋಗಬೇಕು. ಯೇಸು ಸ್ವಾಮಿ ಆ ದಾರಿನ ಹೇಳ್ತಾರೆ, ತುಂಬ ಇಕ್ಕಟ್ಟಾದ ದಾರಿ. ಕೊಂಕಣಿಲಿ ಏನು ಹೇಳ್ತಾರೆ ಇಕ್ಕಟ್ಟಾದ ದಾರಿಗೆ? ತುಂಬ ಇಕ್ಕಟ್ಟಾದ ದಾರಿ, ಕಠಿಣವಾದ ದಾರಿ, ಕಷ್ಟಕರವಾದ ದಾರಿ. ನಮಗೆಲ್ಲ ಯಾವ ದಾರಿ ಬೇಕು? ಈಸಿ ದಾರಿ ಬೇಕೋ, ಕಷ್ಟಕರವಾದ ದಾರಿ ಬೇಕೋ? ಯಾವ ದಾರಿ ಬೇಕು?
ಈಸಿಯಾಗಿ ಬದುಕಲಿಕ್ಕೆ ಆಗಬೇಕಲ್ವಾ? ಸೊ ಅದು ನರಕಕ್ಕೆ ಹೋಗುತ್ತಂತೆ ದಾರಿ. ಯೇಸು ಸ್ವಾಮಿ 2 ದಾರಿ ಬಗ್ಗೆ ಹೇಳ್ತಾರೆ. ಒಂದು ಇಕ್ಕಟ್ಟಾದ ದಾರಿ. ಒಂದು ಯಾವುದು? ಇಕ್ಕಟ್ಟಾದ ದಾರಿ. ಇನ್ನೊಂದು ವಿಶಾಲವಾದ ದಾರಿ. ವಿಶಾಲವಾದ ದಾರಿಗೆ ಏನು ಹೇಳ್ತಾರೆ ಕೊಂಕಣಿಲಿ? ಅಲ್ಲೇ ಪಕ್ಕದಲ್ಲಿದ್ದವ್ರಿಗೆ ನೀವು ಹೇಳ್ಕೊಳ್ಳಿ, ಆವಾಗ ಅವ್ರಿಗೆ ಅರ್ಥ ಆಗತ್ತೆ. ಏನು? ಹಾಂ, ಒಂದು ವಿಶಾಲವಾದ ದಾರಿ, ಇನ್ನೊಂದು ಇಕ್ಕಟ್ಟಾದ ದಾರಿ. ಇದು ನಾನು ಹೇಳಿದ್ದಲ್ಲ, ಯೇಸು ಹೇಳಿದ್ದು. ಇಕ್ಕಟ್ಟಾದ ದಾರಿ ಎಲ್ಲಿಗೆ ಹೋಗುತ್ತಂತೆ? ಎಲ್ಲಿ ಹೋಗುತ್ತೆ? ಸ್ವರ್ಗಕ್ಕೆ. ಅಗಲವಾದ ದಾರಿ, ವಿಶಾಲವಾದ ದಾರಿ, ಈಸಿ ದಾರಿ ಎಲ್ಲಿಗೆ ಹೋಗುತ್ತಂತೆ? ನರಕಕ್ಕೆ. ಈಗ ನೀವು ಯಾವ ದಾರಿಯಲ್ಲಿದ್ದೀರಿ ಅಂತ ಕಂಡುಹಿಡಿಬೇಕು. ನೀವು ಯಾವ ದಾರಿಲಿ ಹೋಗ್ತೀರೋ ಅಲ್ಲಿ ಸೇರ್ತೀರಿ. ಸ್ವರ್ಗದ ದಾರಿಯಲ್ಲಿದ್ದರೆ ಸ್ವರ್ಗ ಸೇರ್ತೀರಿ, ನರಕದ ದಾರಿಯಲ್ಲಿದ್ದರೆ ನರಕ ಸೇರೋದು ಗ್ಯಾರಂಟಿ. ಅಲ್ಲಿ ಹೋದ್ಮೇಲೆ ಮುಗೀತು. ಮತ್ತೆ ಈ ಬಿಸಿಲಲ್ಲ, ಈಗ ಬಿಸಿಲಿದೆಯಾ? ಸೆಕೆ ಇದೆಯಾ? ಆಗ್ತಾಯಿದೆಯಾ? ಕುತ್ಕೊಳ್ಳಿಕ್ಕೆ ಕಷ್ಟ ಆಗ್ತಾಯಿದೆ ಅಲ್ವಾ? ಇದರ 1000ದಷ್ಟು ಅಂತ ಇಟ್ಕೊಳ್ಳಿ. ಇದರ 1000 ಪಟ್ಟು, 1000 ಟೈಮ್ಸ್ ಈ ಹೀಟ್ ಏನಿದೆಯೋ ಇದ್ರ 1000 ಟೈಮ್ಸ್ ಅಂತ ಅಂದಾಜು ಮಾಡಿ. ಅಷ್ಟೇನೂ ಅಲ್ಲ, ನಿಮ್ಗೆ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ. 1000 ಅಲ್ಲ, 10,000 ಅಲ್ಲ, ಒಂದು ಊಹೆ ಮಾಡಲಿಕ್ಕೆ ಹೇಳ್ತಾ ಇರೋದು. ಒಂದು 1000 ಟೈಮ್ಸ್ ಈ ಹೀಟ್ಗಿಂತ ಜಾಸ್ತಿ ಇದ್ದರೆ ಸುಟ್ಟು ಹೋಗ್ಬಿಟ್ರೆ ಪರವಾಗಿಲ್ಲ, ಸುಡೋದಿಲ್ವಲ್ಲ. ಇದು ಹಾಗೇ ಕುದಿತಾ ಇರಬೇಕು. 1 ದಿನ ಅಲ್ಲ, 2 ದಿನ ಅಲ್ಲ, 1 ವರ್ಷವೂ ಅಲ್ಲ, 10 ವರ್ಷವೂ ಅಲ್ಲ, 1000 ವರ್ಷವೂ ಅಲ್ಲ, ನಿರಂತರ. ಅಲ್ಲಿಗೆ ಯಾರು ಹೋಗಬಾರ್ದು ಅಂತಲೇ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ನಮಗೋಸ್ಕರ ಸತ್ತಿದ್ದು, ಮತ್ತು ಈ ಪವಿತ್ರ ಬೈಬಲ್ ಪುಸ್ತಕ ಎಷ್ಟೋ ಜನ ಭಕ್ತ ಸಂತರ ಕೈಯಲ್ಲಿ ಬರೆಸಿ ನಮಗೆ ಕೊಟ್ಟಿದ್ದು. ಇದನ್ನು ಓದಿ ರಕ್ಷಣೆ ಪಡ್ಕೊಳ್ಳಿ, ಇದನ್ನು ಓದಿ ಜೀವ ಪಡ್ಕೊಳ್ಳಿ, ಇದನ್ನು ಓದಿ ಸ್ವರ್ಗಕ್ಕೆ ಬನ್ನಿ, ಹಾಳಾಗಿ ನರಕಕ್ಕೆ ಹೋಗಬೇಡಿ ಅಂತ ಇಷ್ಟು ದೇವರು ನಮಗೋಸ್ಕರ ಮಾಡಿದ್ದಾರೆ. ಇನ್ನು ಸ್ವರ್ಗಕ್ಕೆ ಹೋಗೋದು ನರಕಕ್ಕೆ ಹೋಗೋದು ನಿಮಗೆ ಬಿಟ್ಟಿದ್ದು. ಆದರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡಬೇಕು ನಾವು. ಯಾಕೆಂದರೆ ಇವತ್ತು ಇಲ್ಲಿ ಈ ಒಂದು ಕುಟುಂಬದವರ ಮುಖಾಂತರ, ನಮ್ಮ ಥಾಮಸ್ ಬ್ರದರ್ ಮತ್ತು ಅವರ ಕುಟುಂಬದವರ ಮುಖಾಂತರವಾಗಿ ಈ ಒಂದು ದೇವರ ವಾಕ್ಯ ಕೊಡುವಂಥ ಒಂದು ಕಾರ್ಯ ಮಾಡಿದಾರಲ್ವಾ, ಇದೊಂದು ದೊಡ್ಡ ಅದ್ಭುತ. ಇದು ದೊಡ್ಡ ಅದ್ಭುತ ಕಾರ್ಯ ಮತ್ತು ಇದೊಂದು ದೊಡ್ಡ ಆಶೀರ್ವಾದ. ಇದು ಥಾಮಸ್ ಬ್ರದರ್ ಅವರ ಕುಟುಂಬ ಮಾಡಿದ್ದಲ್ಲ, ಯೇಸು ಸ್ವಾಮಿ ಮಾಡಿದ್ದು. ಯೇಸು ಸ್ವಾಮಿ ಅವರನ್ನು ಉಪಯೋಗಿಸಿದ್ದಾರೆ. ಯಾಕೆ ಗೊತ್ತಾ? ನಮ್ಮ ಮೇಲಿರೋ ಪ್ರೀತಿಯಿಂದ. ನಾವು ಸ್ವರ್ಗಕ್ಕೆ ಹೋಗಬೇಕು, ಹಬ್ಬ ಮಾಡಿ 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 ನರಕಕ್ಕೆ ಹೋಗಬಾರ್ದು. ನಾವು ಸ್ವರ್ಗಕ್ಕೆ ಬರಬೇಕು, ದೇವರ ಬಳಿಗೆ ಬರಬೇಕು ಅಂತಲೇ ದೇವರು ನಮಗೋಸ್ಕರ ಈ ಒಂದು ಧ್ಯಾನ ಕೂಟ, ಪ್ರಾರ್ಥನೆಯ ಕೂಟವನ್ನು ದೇವರು ಆಯೋಜಿಸಿದ್ದಾರೆ. ಅದರಿಂದ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಹೋಗೋಣ. ಯಾರೂ ಕೂಡ ಡಿಸ್ಟ್ರ್ಯಾಕ್ಟ್ ಆಗಬೇಡಿ. ನೀವು ನೀರು ಕುಡೀರಿ, ಬೇಕಾದರೆ ನೀರು ಕೊಡ್ತಾರೆ, ನೀರು ಕುಡ್ಕೊಳ್ಳಿ. ಒಂದು ಗಂಟೆ ನಾವು ದೇವರ ವಾಕ್ಯವನ್ನು ಆಲಿಸೋಣ. 1 ಗಂಟೆ ಎಲ್ಲ ಸಾಕಾಗೋದಿಲ್ಲ. ಒಂದು ವಾರ ನಾವು ದೇವರ ವಾಕ್ಯ ಕೇಳಿದ್ರೆ ನಮ್ಮ ಮೈಂಡಲ್ಲಿರುವ ಕಸ ಎಲ್ಲ ಹೋಗಿ ಸ್ವಲ್ಪ ಕ್ಲೀನ್ ಆಗುತ್ತೆ. ಆಮೇಲೆ ಇನ್ನೊಂದು ವಾರ, ಒಂದು 8-10 ದಿನ ವಾಕ್ಯ ಕೇಳಿದರೆ ಸ್ವಲ್ಪ ಏನೋ ಬೆಳಕು ಬರುತ್ತೆ. ಆಮೇಲೆ ಇನ್ನೊಂದು ವಾರ ದೇವರ ವಾಕ್ಯ ಕೇಳಿದರೆ ನಮಗೆ ಸ್ವಲ್ಪ ಜೀವ ಬರುತ್ತೆ. ಆಮೇಲೆ ಯೇಸು ಯಾರು ಅಂತ ಆಮೇಲೆ ಗೊತ್ತಾಗುತ್ತೆ. ಅಂದರೆ ಈ 1 ಗಂಟೆಯಲ್ಲಿ ಏನು ಗೊತ್ತಾಗುತ್ತೋ ನನಗೂ ಗೊತ್ತಿಲ್ಲ, ಆದರೆ ದೇವರಿಗೆಲ್ಲ ಸಾಧ್ಯ. ದಾಹ ಇದ್ದವರು 1 ನಿಮಿಷದಲ್ಲೂ ಕಂಡುಕೊಳ್ತಾರೆ. ದಾಹ ಇಲ್ಲದಿದ್ದವ್ರ ಬಗ್ಗೆ ನಾ ಹೇಳಿದ್ದು. ಅವ್ರನ್ನ ಈ ಪರಿಸ್ಥಿತಿಗೆ ತರಬೇಕಾದ್ರೆ ಕಡಿಮೆ ಅಂದರೂ ಒಂದು 40 ದಿನ ಆದರೂ ಬೇಕು. ಅದಕ್ಕೆ ಯೇಸು ಸ್ವಾಮಿ ಪುನರುತ್ಥಾನರಾದಮೇಲೆ 40 ದಿನ ಭೂಮಿಲೇ ಇದ್ರಂತೆ. ಈ ಶಿಷ್ಯರನ್ನ ರೆಡಿ ಮಾಡಬೇಕಲ್ವಾ? 3 ವರ್ಷ ಇದ್ದೇನೂ ರೆಡಿ ಆಗಿಲ್ಲ, ಅವರು ಏನೂ ರೆಡಿಯಾಗಿಲ್ಲ, ಬರೀ ತಿಂದಿದ್ದು ಹಲ್ಲೆಲೂಯಾ ಹೇಳಿದ್ದೆ ನಮ್ಮ ಥರ. ಅದಕ್ಕೆ 40 ದಿನ ಪುನರುತ್ಥಾನರಾದಮೇಲೆ ಮತ್ತೆ ಅವ್ರ ಜೊತೆಗಿದ್ದರು. ಯಾಕೆಂದರೆ ಇವರು ಇನ್ನೂ ರೆಡಿ ಆಗಿಲ್ಲ, ಒಂದು 40 ದಿನ ಆದರೂ ಬೇಕಾಗುತ್ತೆ ಅಂದ್ಕೊಂಡು 40 ದಿನ ಅವ್ರ ಜೊತೆಯಲ್ಲಿ ಯೇಸು ಸ್ವಾಮಿ ಇದ್ದು ಸುಮಾರಾಗಿ ರೆಡಿ ಮಾಡಿ ಹೋದರು. ಈಗ ಯೇಸು ಸ್ವಾಮಿಗೆ 40 ದಿನ ಬೇಕಾಯಿತು ಪುನರುತ್ಥಾನರಾದಮೇಲೆ ಇವ್ರನ್ನ ರೆಡಿ ಮಾಡಲಿಕ್ಕೆ. ಇನ್ನು ನಮ್ಮ ಪರಿಸ್ಥಿತಿ ಯೋಚನೆ ಮಾಡಿ ನೋಡಿ ಅಲ್ವಾ? ತುಂಬ ಕಷ್ಟ ಇದೆ. ಇಲ್ಲಿ ಜಾಬ್ ಸಿಗೋದೇನು ಕಷ್ಟ ಇಲ್ಲ, ಊಟ ಕಷ್ಟ ಇಲ್ಲ, ಮನೆ ಕಟ್ಟೋದು ಕಷ್ಟ ಇಲ್ಲ. ನೋಡಿ ಕಟ್ಬಿಟ್ಟಿದ್ದಾರೆ ಮನೆ ಅಲ್ವಾ? ಸ್ವರ್ಗಕ್ಕೆ ಹೋಗೋದು ಕಷ್ಟ ಇದೆ.
ನೀವು ಅಂದ್ಕೊಂಡಂಗೂ ಆಗಲ್ಲ, ನಾನು ಅಂದ್ಕೊಂಡಂಗೂ ಆಗಲ್ಲ. ನೀವೆಲ್ಲೋ ಹೋಗಿ ಏನೋ ಕಾಣಿಕೆ ಕೊಟ್ಟು ಸ್ವರ್ಗಕ್ಕೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ಹೋಗದೇ ಇದ್ದರೆ ಇಲ್ಲಿ ನಮ್ಮ ಜೀವನ ಜೀವಿಸಿ ಪ್ರಯೋಜನ ಏನು ಅಲ್ವಾ? ಸೊ ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಚೆನ್ನಾಗಿ ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ನಿಮಗೆ ಪ್ರಾರ್ಥನೆ ಹೇಗೆ ಗೊತ್ತೋ ಹಾಗೆ ಮಾಡಿ, ಆದರೆ ಪವಿತ್ರಾತ್ಮರ ಹತ್ರ ಸಹಾಯ ಕೇಳಿ ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ, ಆಯಿತಾ? ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ. ಯಾವುದಕ್ಕೆ ಸಹಾಯ ಮಾಡಬೇಕು? ದೇವರ ವಾಕ್ಯ ಅರ್ಥ ಆಗುವಂತೆ ನನಗೆ ಸಹಾಯ ಮಾಡಿ. ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಬೋರ್ ಆಗುತ್ತೆ, ನನಗೆ ನಿದ್ದೆ ಬರ್ತಾ ಇದೆ, ಆದರೆ ನನಗೆ ಸ್ವರ್ಗಕ್ಕೆ ಹೋಗಬೇಕು, ನನಗೆ ಯೇಸುವನ್ನು ತಿಳ್ಕೋಬೇಕು, ಸ್ವರ್ಗದ ದಾರಿ ಕಂಡುಕೊಳ್ಬೇಕು. ಆದ್ದರಿಂದ ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ ಅಂತ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ನಿಮ್ಮ ಹೃದಯ ದೇವರು ನೋಡ್ತಾರೆ, ಆಯಿತಾ? ನೀವು ಹೊರಗಡೆ ಮಾಡುವ ಕಾರ್ಯ ಜನ ನೋಡ್ತಾರೆ. ನೀವೆಷ್ಟು ಜನಕ್ಕೆ ಊಟ ಕೊಟ್ರಿ, ಬಟ್ಟೆ ಕೊಟ್ರಿ, ಇದೆಲ್ಲ ಜನ ನೋಡ್ತಾರೆ. ದೇವರು ನೋಡೋದು ಯಾವ ಹೃದಯದಿಂದ ಕೊಟ್ರಿ. ವಿಶ್ವಾಸ ಇಟ್ಟು ಕೊಟ್ರಾ ಅಥವಾ ಸುಮ್ಮನೆ ಎಲ್ಲರೂ ಕೊಡ್ತಾರೆ ಅಂತ ಕೊಟ್ರಾ? ಚರ್ಚಿಗೆ ಯಾಕೆ ಹೋದ್ರಿ? ಎಲ್ಲರೂ ಹೋಗ್ತಾರೆ ಅಂತ ನಾನು ಹೋಗಿದ್ದ, ವಿಶ್ವಾಸ ಇದ್ದಿದ್ದಕ್ಕೆ ಹೋಗಿದ್ದ. ಸೊ ದೇವರು ನೋಡೋದು ನಮ್ಮ ಹೃದಯ, ನಮ್ಮ ಅಂತರಂಗವನ್ನು ದೇವರು ನೋಡ್ತಾರೆ. ಅದರಿಂದ ಅಂತರಂಗದಲ್ಲಿ ಆಸೆ ಪಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮ ಹೃದಯವನ್ನು ನೋಡುವ ದೇವರು ನಿಮ್ಮ ಪ್ರಾರ್ಥನೆಗೆ ಖಂಡಿತವಾಗಲೂ ಉತ್ತರ ಕೊಡ್ತಾರೆ, ಪ್ರತಿಫಲ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರಾರ್ಥಿಸೋಣವಾ? ಎಸ್, ಪ್ರಾರ್ಥಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಪವಿತ್ರಾತ್ಮನೇ ಸ್ತೋತ್ರ. ಎಲ್ಲರೂ ಸ್ತುತಿ ಮಾಡಿ ನೋಡೋಣ. ಸ್ವಲ್ಪ ಈ ಒಂದು ಬಿಸಿಯಲ್ಲಿ ಕುಳಿತುಕೊಂಡಿದ್ದೇವೆ ನಾವೆಲ್ಲರೂ ಕೂಡ, ಪರವಾಗಿಲ್ಲ. ಆದರೂ ಕೂಡ ಯೇಸು ನಾಮ ನಮ್ಮ ಬಾಯಲ್ಲಿ ಬರಲಿ. ಯೇಸುವೇ, 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 ನಿಮ್ಮ ನಾಮ ಇಲ್ಲಿ ಮಹಿಮೆ ಹೊಂದಿಕೊಳ್ಳಲಿ. ಯೇಸುವಿನ ನಾಮಕ್ಕೆ ಮಹಿಮೆ ಆಗಲಿ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯಾರೊಬ್ಬನು ನಾಶ ಆಗಬಾರದು ಎಂಬ ನಿಮ್ಮ ಚಿತ್ತ ನಮ್ಮಲ್ಲಿ ನೆರವೇರಲಿ ಅಪ್ಪ. ಯೇಸುವೇ, ಪವಿತ್ರಾತ್ಮನೇ ಸ್ತೋತ್ರ. ಅಪ್ಪ ಪಿತನೇ, ನೀವು ಕಳುಹಿಸಿಕೊಟ್ಟ ಪವಿತ್ರಾತ್ಮನಿಗಾಗಿ ಸ್ತೋತ್ರ. ಅಪ್ಪ ತಂದೆಯಾದ ದೇವರೇ, ನೀವು ಕಳುಹಿಸಿಕೊಟ್ಟ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರಿಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಯೇಸುವೇ, ನಮ್ಮ ಜೊತೆಯಲ್ಲಿ ಇರುವ ದೇವರೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಬ್ಬಾ ಫಾದರ್, ವಿ ಥ್ಯಾಂಕ್ ಯು, ವಿ ಪ್ರೈಸ್ ಯು, ವಿ ಗಿವ್ ಯು ಗ್ಲೋರಿ, 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 ಗ್ಲೋರಿ. ಪವಿತ್ರಾತ್ಮರೇ ನಮಗೆ ಸಹಾಯ ಮಾಡಿರಿ. ಪವಿತ್ರಾತ್ಮರೇ, ದೇವರ ವಾಕ್ಯವನ್ನು ಆಲಿಸಲು ನಮಗೆ ಶಕ್ತಿ ನೀಡಿರಿ. ಪವಿತ್ರಾತ್ಮರೇ, ಈ ವಾತಾವರಣದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲು ಬೇಕಾದ ಕೃಪೆಯನ್ನು ನಮಗೆ ನೀಡಿರಿ. ಎಲ್ಲ ಥರದ ಬಲಹೀನತೆಗಳು ನಮ್ಮಿಂದ ದೂರವಾಗಲಿ. ಎಲ್ಲ ಥರದ ಶರೀರದ ಮನಸ್ಸಿನ ಬಲಹೀನತೆಗಳು ನಮ್ಮಿಂದ ಬಿಟ್ಟು ಹೋಗಲಿ. ಈ ಸಮಯದಲ್ಲಿ ನಮಗೆ ಬೇಕಾದ ಬಲ ಉಂಟಾಗಲಿ. ನಮಗೆ ಬೇಕಾದ ಮನಸ್ಸಿನ ಶಕ್ತಿ, ಶಾರೀರಿಕವಾದ ಬಲ ಒಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ. ಎಲ್ಲ ನೋವುಗಳು ಬಿಟ್ಟು ಹೋಗಲಿ. ಎಲ್ಲ ಬೇಸರಗಳು ದೂರವಾಗಲಿ, ಗೊಂದಲಗಳು ದೂರವಾಗಲಿ. ಸೈತಾನನೇ ತೊಲಗಲಿಂದ ಯೇಸು ನಾಮದಲ್ಲಿ. ದುರಾತ್ಮನ ಸ್ವಾಧೀನ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಪವಿತ್ರಾತ್ಮ ಅವರ ಆಳ್ವಿಕೆಯಲ್ಲಿ ಉಂಟಾಗಲಿ. ಆಳ್ವಿಕೆ ಮಾಡಿರಿ ಪವಿತ್ರಾತ್ಮರೇ. ನಮ್ಮ ಮನಸ್ಸಿನಲ್ಲಿ, ಈ ವಾತಾವರಣದಲ್ಲಿ, ಈ ಶಬ್ದವನ್ನು ಆಲಿಸುವ ಪ್ರತಿಯೊಂದು ಸ್ಥಳದಲ್ಲಿಯೂ ಪರಿಶುದ್ಧಾತ್ಮನೇ ನಿನ್ನ ಆಳ್ವಿಕೆ ಉಂಟಾಗಲಿ. ಯಾರೆಲ್ಲ ಆನ್ಲೈನ್ನಲ್ಲಿ ದೂರದಿಂದ ಆಲಿಸ್ತಾ ಇದ್ದಾರೋ ಮತ್ತು ಯಾರೆಲ್ಲ ಈ ಮನೆಯಲ್ಲಿ ಸೇರಿ ಆಲಿಸ್ತಾ ಇದ್ದಾರೋ, ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಜೀವಿತಗಳಲ್ಲಿಯೂ ಪವಿತ್ರಾತ್ಮನೇ ನಿನ್ನ ಆಳ್ವಿಕೆ ಉಂಟಾಗಲಿ ಅಪ್ಪ. ದೇವರ ವಾಕ್ಯ ಒಬ್ಬೊಬ್ಬರ ಹೃದಯದಲ್ಲಿ ಅರ್ಥ ಆಗುವಂತೆ ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡಿ ಸ್ವಾಮಿ. ಪವಿತ್ರಾತ್ಮರೇ, ನಮ್ಮ ಬಲಹೀನತೆಗಳಲ್ಲಿ ನೆರವು ನೀಡುವವರೇ, ಈ ಒಂದು ಸಮಯದಲ್ಲಿ ಪ್ರತಿಯೊಬ್ಬರ ಹೃದಯಗಳು ತೆರೆಯಲ್ಪಡಲಿ, ತೆರೆಯಲ್ಪಡಲಿ. ಲಿಡಿಯಾಳ ಹೃದಯವನ್ನು ತೆರೆದುಕೊಟ್ಟಂತ ಪವಿತ್ರಾತ್ಮರೇ, ವಾಕ್ಯವನ್ನು ಸ್ವೀಕಾರ ಮಾಡಲು ಯೇಸು ನಾಮದಲ್ಲಿ ಪ್ರತಿಯೊಬ್ಬರ ಹೃದಯಗಳು ತೆರೆಯಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸುವೇ, ನಿಮ್ಮ ನಾಮಕ್ಕೆ ಶಕ್ತಿ ಇದೆ. ಆ ಶಕ್ತಿಯಲ್ಲಿ ಒಂದೊಂದು ಹೃದಯಗಳು ತೆರೆಯಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಬಿತ್ತಲ್ಪಟ್ಟ ವಾಕ್ಯಗಳು 100 ಮಡಿ ಫಲವನ್ನು ತರುವಂತೆ ಆಗಲಿ ಅಪ್ಪ. ಈ ಊರಿಗೆ ಆಶೀರ್ವಾದವಾಗಲಿ ಅಪ್ಪ. ಈ ಕುಟುಂಬಕ್ಕೆ ಈ ಪ್ರಾರ್ಥನೆ ಆಶೀರ್ವಾದವಾಗಲಿ ಅಪ್ಪ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ಈ ಪ್ರಾರ್ಥನೆ ಆಶೀರ್ವಾದವಾಗಲಿ ಅಪ್ಪ. ಒಂದು ಪರಲೋಕದ ಆಶೀರ್ವಾದವಾಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಎಲ್ಲ ಬಲಹೀನತೆಗಳು ದೂರವಾಗಲಿ. ಎಲ್ಲ ಥರದ ದುರಾತ್ಮನ ಕಾರ್ಯಗಳು ಲಯವಾಗಲಿ. ಪರಿಶುದ್ಧಾತ್ಮನ ಒಂದು ಆಳ್ವಿಕೆ ಈ ಸ್ಥಳದಲ್ಲಿ ಉಂಟಾಗಲಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಒಳ್ಳೆಯ ದೇವರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ.
ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ನಾವು ಶ್ರದ್ಧೆಯಿಂದ ಆಲಿಸೋಣ ದೇವರ ವಾಕ್ಯವನ್ನು. ದೇವರು ಅವರ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಭೇಟಿ ಮಾಡ್ತಾರೆ. ಓಕೆ, ಗಾಡ್ ಮೀಟ್ಸ್ ಅಸ್ ಥ್ರೂ ಹಿಸ್ ವರ್ಡ್. ದೇವರು ಅವರ ವಾಕ್ಯದ ಮುಖಾಂತರ ನಮ್ಮನ್ನು ಏನು ಮಾಡ್ತಾರೆ? ಭೇಟಿ ಮಾಡ್ತಾರೆ. ನಿಮ್ಮನ್ನು ಭೇಟಿ ಆಗಲಿಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಮಿನಿಸ್ಟರ್ ಬರ್ತಾರೆ ಅಂದರೆ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಬರ್ತಾರೆ ಅಂದರೆ ನೀವು ಕಾಯ್ತಾ ಇರ್ತೀರೋ ಇಲ್ವೋ? ಅಥವಾ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಯಾರೋ ಒಬ್ಬ ಗಣ್ಯ ವ್ಯಕ್ತಿ, ನಮ್ಮ ಪೋಪ್ ಲಿಯೋ ಅವರು ಬರ್ತಾರೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಅಂದರೆ ನೀವು ಬಹಳ ತವಕದಿಂದ ಸಂತೋಷದಿಂದ ಕಾಯ್ತೀರೋ ಇಲ್ವೋ? ಕಾಯ್ತೀರಿ ಅಲ್ವಾ? ಯಾಕೆಂದರೆ ಗಣ್ಯ ವ್ಯಕ್ತಿಗಳು ನನ್ನಂಥವನ್ನು ಭೇಟಿ ಆಗಲಿಕ್ಕೆ ಬರ್ತಾ ಇದ್ದಾರಲ್ಲಪ್ಪ ಅಂತ ನಾವೇನು ಮಾಡ್ತೀವಿ? ಬಹಳ ದೀನತೆಯಿಂದ, ಬಹಳ ಕಾತುರದಿಂದ ನಾವು ಎದುರು ನೋಡ್ತಾ ಇರ್ತೀವಿ. ಆದರೆ ಈ ದಿನ ಇಲ್ಲಿ ನಮ್ಮಲ್ಲಿ ಒಬ್ಬೊಬ್ಬರನ್ನು ಭೇಟಿ ಆಗಲಿಕ್ಕೆ ಬರೋದು ಈ ಲೋಕದ ಯಾವುದೋ ಗಣ್ಯ ವ್ಯಕ್ತಿ ಅಲ್ಲ, ಶ್ರೇಷ್ಠ ವ್ಯಕ್ತಿಗಳಲ್ಲ. ಸ್ವರ್ಗದ ಒಡೆಯನಾದ ನಮ್ಮ ರಕ್ಷಕನೂ ದೇವರು ಆದ ಕರ್ತನಾದ ಯೇಸು ಸ್ವಾಮಿ ಅವರ ವಾಕ್ಯದ ಮುಖಾಂತರ ನಮ್ಮೊಬ್ಬೊಬ್ಬರನ್ನು ಭೇಟಿ ಮಾಡಲಿಕ್ಕಾಗಿ ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ? ಯೇಸು. ಹೇಗೆ ಬರ್ತಾರೆ ನಮ್ಮನ್ನು ಭೇಟಿ ಆಗಲಿಕ್ಕೆ? ವಾಕ್ಯದ ಮುಖಾಂತರವಾಗಿ. ಯಾಕೆ ಅಂದರೆ ಯೋಹಾನನ ಸುವಾರ್ತೆ ಅಧ್ಯಾಯ 1 ವಾಕ್ಯ 1ರಲ್ಲಿ ನಾವು ಓದ್ತೀವಿ, ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿದ್ದರು. ವಾಕ್ಯ ಏನಾಗಿದ್ದರು? ವಾಕ್ಯ ಏನಾಗಿದ್ದರು? ನೆನ್ಪಿಟ್ಕೊಳ್ಳಿ, ವಾಕ್ಯ ದೇವರಾಗಿದ್ದರು. ವಾಕ್ಯ ವಾಕ್ಯ ವಾಕ್ಯ. ಈಗ ಆ ವಾಕ್ಯ ನಮ್ಮೊಂದಿಗೆ ಮಾತನಾಡುವಾಗ ಯಾರು ನಮ್ಮೊಂದಿಗೆ ಮಾತಾಡ್ತಾರೆ? ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಆ ವಾಕ್ಯವೇ ಮನುಷ್ಯನಾಗಿದ್ದು ಎಂಬುದಾಗಿ ನಾವು ಓದ್ತೀವಿ. ಯೋಹಾನನ ಸುವಾರ್ತೆ ಅಧ್ಯಾಯ 1 ವಾಕ್ಯ 15, ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 1 ವರ್ಸ್ 14 ಅಲ್ಲಿ ನಾವು ಓದ್ತೀವಿ ಏನಂತ? ವರ್ಡ್ ಬಿಕೇಮ್ ಫ್ಲೆಶ್ ಆರ್ ಮ್ಯಾನ್ आणि शब्द मुनिसलो आणि आमच्यामध्ये जिएलो. ದ ವರ್ಡ್ ಬಿಕೇಮ್ ಮ್ಯಾನ್ ಅಲ್ವಾ? ವಾಕ್ಯ ಮನುಷ್ಯನಾದನು, ವಾಕ್ಯ ಮನುಷ್ಯನಾಗಿ ನಮ್ಮೊಂದಿಗೆ ವಾಸ ಮಾಡಿದರು. ಈಗ ಆ ವಾಕ್ಯ ಇವತ್ತು ಇದೆ, ಇಂದಿಗೂ ವಾಕ್ಯ ಇದೆ. ಅದರ ಅರ್ಥ ದೇವರು ಇವತ್ತು ಇದ್ದಾರೆ, ದೇವರು ನಮ್ಮನ್ನು ಭೇಟಿ ಮಾಡ್ತಾರೆ. ಹೇಗೆ ಭೇಟಿ ಮಾಡ್ತಾರೆ ಗೊತ್ತಾ? ವಾಕ್ಯ ಮುಖಾಂತರ. ಥ್ರೂ ದ ವರ್ಡ್ ಆಫ್ ಗಾಡ್ ಹಿ ಮೀಟ್ಸ್ ಅಸ್. He meets us through His word, because He and His word both are same. ದೇವರು ಮತ್ತು ಮಾತು, ದೇವರ ಮಾತು ಒಂದೇ. ದೇವರು ನಮ್ಮನ್ನು ಭೇಟಿ ಆಗೋದು ಯಾವುದೋ ಬೇರೆ ರೂಪದಲ್ಲಿ ಅಲ್ಲ. ಮನುಷ್ಯ ಇವತ್ತು ಅನೇಕ ರೂಪಗಳನ್ನು ಮಾಡಿಟ್ಟು ಇದು ದೇವರು, ಅದು ದೇವರು, ಹೀಗಿರ್ತಾರೆ ಹಾಗಿರ್ತಾರೆ ಅಂತೆಲ್ಲ ಪೂಜಿಸುವಂಥ ಒಂದು ಸಿಸ್ಟಮ್ ಲೋಕದಲ್ಲಿ ಇದೆ. ಅದು ಬಿಟ್ಬಿಡಿ, ಮಾಡೋರು ಮಾಡ್ಕೊಳ್ಳಿ. ಆದರೆ ದೇವರು ಆತ್ಮ, ದೇವರ ವಾಕ್ಯ ಆತ್ಮ ಸ್ವರೂಪ, ಆತ್ಮ. ದೇವರು ವಾಕ್ಯದ ಮುಖಾಂತರ ನಮ್ಮನ್ನು ಭೇಟಿ ಮಾಡ್ತಾರೆ, ಭೇಟಿ ಮಾಡ್ತಾರೆ. ಇವತ್ತು ಕೂಡ ದೇವರು ವಾಕ್ಯದ ಮುಖಾಂತರವೇ ನಮ್ಮನ್ನು ಭೇಟಿ ಮಾಡ್ತಾರೆ. ಓಕೆ, ನಾವು ವಾಕ್ಯ ಓದೋಣ. ಓಕೆ, ಓದೋದಕ್ಕಿಂತ ಮುಂಚಿತವಾಗಿ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿಬಿಡ್ತೀನಿ. ವಾಟ್ ಈಸ್ ಟುಡೇ ಸ್ಪೆಷಲ್ ಆ್ಯಸ್ ಕ್ರಿಶ್ಚಿಯನ್ಸ್, ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಇವತ್ತಿನ ಸ್ಪೆಷಲ್ ಏನು? ಯಾರಾದರೂ ಹೇಳ್ತೀರಾ? ಹಲೋ, ವಾಟ್ ಈಸ್ ಟುಡೇ ಸ್ಪೆಷಲ್ ಆ್ಯಸ್ ಕ್ರಿಶ್ಚಿಯನ್ಸ್, ಆ್ಯಸ್ ಕ್ಯಾಥಲಿಕ್ಸ್? ನೀವೆಲ್ಲರೂ ಕ್ಯಾಥಲಿಕ್ಸಾ? ನಿಮ್ಮನ್ನು ನೋಡಿದರೆ ಬೇರೆ ಥರ ಕಾಣ್ತಾ ಇದ್ದೀರಾ? ಓಕೆ, ಆ್ಯಸ್ ಕ್ಯಾಥಲಿಕ್ಸ್ ವಾಟ್ ಈಸ್ ಟುಡೇ ಸ್ಪೆಷಲ್ ಆ್ಯಸ್ ಕ್ಯಾಥಲಿಕ್ಸ್? ಏನಿಲ್ಲ. ನೀವು ಕ್ರಿಶ್ಚಿಯನ್ಸು ಅಲ್ಲ, ಕ್ಯಾಥಲಿಕ್ಸು ಅಲ್ಲ, ಮತ್ತು ಯಾರು? ಚರ್ಚಲ್ಲಿ ಇದ್ದೀರಾ? ಚರ್ಚಿಂದ ಹೊರಗಡೆ ಇದ್ದೀರಾ? ಚರ್ಚಲ್ಲಿ. ಇವತ್ತಿನ ಸ್ಪೆಷಲ್ ಗೊತ್ತಿಲ್ಲ, ಪರವಾಗಿಲ್ಲ ಬಿಡಿ, ನಾನೇ ಹೇಳ್ತೀನಿ. ಇವತ್ತಿನ ಸ್ಪೆಷಲ್ ತುಂಬ ದೊಡ್ಡ ಸ್ಪೆಷಲ್ ಇದೆ ಚರ್ಚಲ್ಲಿ. ಏನಂದರೆ ಟುಡೇ ದ ಚರ್ಚ್ ಈಸ್ ಸೆಲೆಬ್ರೇಟಿಂಗ್ ದ ಅಸೆನ್ಷನ್, ಯೇಸು ಕ್ರಿಸ್ತನ ಸ್ವರ್ಗಾರೋಹಣದ ಹಬ್ಬ. ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿ 40ನೇ ದಿನ ಸ್ವರ್ಗಕ್ಕೆ ಏರಿ ಹೋದರು. ಹೋಗಿದ್ದಾರಾ? ಅದರ ಹಬ್ಬ. ಈಸ್ಟರ್ ಮಾಡಿದ್ದೀರಾ? ಏನದು ಹಬ್ಬ? ಮಾಂಸ ತಿನ್ನೋದು. ಈಸ್ಟರ್ ಅಂದರೆ ಮಾಂಸ ತಿನ್ನೋದು, ಎಣ್ಣೆ ಹೊಡೆಯೋದಾ? ನೀವು ಮಾಡಿದ್ದು ಅದೇ ಏನು ಅಲ್ವಾ? ಈಸ್ಟರ್ ಹಬ್ಬ ಅಂದರೆ ಯೇಸು ಕ್ರಿಸ್ತರ ಪುನರುತ್ಥಾನದ ಹಬ್ಬ.
ಯೇಸು ಕ್ರಿಸ್ತರು ನನಗಾಗಿ ಪುನರುತ್ಥಾನರಾಗಿದ್ದಾರೆ, ಅದಕ್ಕೆ ನಾನು ಹಬ್ಬ ಮಾಡೋದು. ಯೇಸು ಪುನರುತ್ಥಾನರಾಗಿದ್ದರಿಂದ ಅಲ್ಲ, ನನಗಾಗಿ ಯೇಸು ಪುನರುತ್ಥಾನರಾಗಿದ್ದಾರೆ. ಯಾರ್ದೋ ಮನೆಯಲ್ಲಿ ಮದುವೆ ಆದರೆ ನೀವು ಇಲ್ಲಿ ಸೆಲೆಬ್ರೇಷನ್ ಮಾಡ್ತೀರಾ? ನನ್ನ ಮನೆಯಲ್ಲಿ ಮದುವೆ ನಡೀತಾ ಇದೆ, ಅದಕ್ಕೆ ಸೆಲೆಬ್ರೇಷನ್. ಪಕ್ಕದ ಮನೆಯಲ್ಲಿ ಮಗು ಹುಟ್ಟಿದಾಗ ನೀವಿಲ್ಲಿ ಸೆಲೆಬ್ರೇಷನ್ ಮಾಡ್ತೀರಾ? ಇಲ್ಲ. ನನ್ನ ಮನೆಯಲ್ಲಿ ಮಗು ಹುಟ್ಟಿದೆ, ಅದಕ್ಕೆ ಸೆಲೆಬ್ರೇಷನ್, ಊಟ ಹಾಕ್ತೀವಿ ಎಲ್ರಿಗೂ. ಹಾಗೆ ಯೇಸು ಪುನರುತ್ಥಾನರಾಗಿದ್ದಕ್ಕೆ ನಿಮಗೆ ಯಾಕೆ ಖುಷಿ ಆಗಬೇಕು? ಅವರು ಪುನರುತ್ಥಾನರಾಗಲಿ, ನಿಮಗೇನು ಲಾಭ? ಎಲ್ಲರೂ ಮಾಡ್ತಾರೆ ಹಬ್ಬ, ನಾವು ಮಾಡ್ತೀವಿ ಅಲ್ವಾ? ಎಲ್ಲರೂ ಮಣ್ಣು ತಿಂತಾರೆ, ನಾವು ಇವತ್ತು ಅದು ಕರಿಸ್ಮ್ಯಾಟಿಕ್ ಪ್ರಾರ್ಥನೆಯಲ್ಲಿ ಕೆಲವು ಕಡೆ ಹೋದರೆ ಮಣ್ಣು ಮಂತ್ರಿಸಿ ಕೊಡ್ತಾರೆ. ನಿಮಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಕೆಲವರು ಮಣ್ಣು ತಿನ್ನೋರು ಇದ್ದೀರಿ ಬಿಡಿ. ಅಲ್ಲಿ ಹೋದರೆ ಬ್ರದರ್ ಮಣ್ಣನ್ನು ಬ್ಲೆಸ್ ಮಾಡಿ ಕೊಡ್ತಾರಂತೆ. ತಿಂದ ಮೇಲೆ ಕಾಯಿಲೆ ವಾಸಿ ಆಯಿತು, ಕಾಯಿಲೆ ಹೋಯ್ತು, ಆತ್ಮಕ್ಕೇನು ಸಿಕ್ತು ಮಣ್ಣು ತಿಂದು ಅಲ್ವಾ? ಶರೀರ ಮಣ್ಣೆ, ಮೊದಲೇ ಮಣ್ಣೇ ನಾವು, ಮತ್ತೆ ಮಣ್ಣು ತಿನ್ನೋ ಕೆಲಸ ಮಾಡ್ತೀವಿ. ಅಲ್ಲಿ ಹೋದಾಗ ಯಾರು ಉಪ್ಪು ಕೊಟ್ಟರು, ಎಣ್ಣೆ ಕೊಟ್ಟರು, ಮಣ್ಣು ಕೊಟ್ಟರು, ಏನೇನೋ ಕೊಟ್ಟರು, ಸಗಣಿ ಕೊಟ್ಟರು ತಿನ್ನುವಂಥ ಕ್ರಿಶ್ಚಿಯನ್ಸ್ ಇದ್ದಾರೆ ಇವತ್ತು. ಮಂತ್ರಿಸಿ ಏನು ಕೊಟ್ಟರು ತಿಂದುಬಿಡ್ತಾರೆ. ಅಂಥ ಒಂದು ಹೀನ ಸ್ಥಿತಿಗೆ ನಾವು ಹೋಗ್ಬಿಟ್ಟಿದ್ದೀವಿ. ನಿಮ್ಮನ್ನು ಮೇಲೆ ಕೆತ್ತೋ ತುಂಬ ಕಷ್ಟ ಇದೆ. ನೀವಲ್ಲ, ಈ ರೀತಿ ಹೋದವರು ನಿಮ್ಮಲ್ಲಿ ಯಾರಾದರೂ ಇದ್ದೀರಾ? ಅಲ್ಲಿ ಹೋದಾಗ ಅವರು ಮಣ್ಣು ಕೊಟ್ಟರು, ಮಂತ್ರಿಸಿ ಕೊಟ್ಟರು, ಇವರು ಇನ್ನೊಂದು ತಗಡು ಕೊಟ್ಟರು, ಇನ್ನು ಇವ್ರು ಏನು ಕೊಟ್ಟರು? ಕುಂಬಳಕಾಯಿ ಕೊಟ್ಟರು, ಮಂತ್ರಿಸಿ ಕೊಟ್ಟಿದ್ದು. ಇನ್ನು ಮಂತ್ರಿಸಿ ನೀರು ಕೊಟ್ಟರು, ಎಣ್ಣೆ ಕೊಟ್ಟರು, ಉಪ್ಪು ಕೊಟ್ಟರು, ಕಲ್ಲು ಕೊಟ್ಟರು, ಎಲ್ಲ ತಗೊಬಂದು ಹಾಕ್ಕೊಳ್ಳಿ ತಲೆ ಮೇಲೆ. ಇದಿಲ್ಲದೆ ಇರೋಕ್ಕೆ ಅದೆಲ್ಲ ಬರ್ತಾ ಇರೋದು. ಯಾವುದಿಲ್ಲ? ವಾಕ್ಯ ಇಲ್ಲ, ದೇವರಿಲ್ಲ. ವಾಕ್ಯ ಇಲ್ಲ ಅಂದರೆ ದೇವರಿಲ್ಲ. ಮಣ್ಣಿದೆ, ಮಣ್ಣು ದೇವರ, ಉಪ್ಪು ದೇವರ, ಎಣ್ಣೆ ದೇವರ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರಾಗಿತ್ತು. ವಾಕ್ಯ ದೇವರಾಗಿತ್ತು. ವಾಕ್ಯ ಇದ್ದರೆ ಇದು ಯಾವುದು ಬರಲ್ಲ. ಜೀವನ ಚೆನ್ನಾಗಿರುತ್ತೆ, ಯಾವ ಪಿಶಾಚಿ ಕಾಟನೂ ಇರಲ್ಲ. ಇಲ್ಲಾಂದ್ರೆ ನೀವು ಹೀಗೆ ಉಪ್ಪು ಮಣ್ಣು ಎಲ್ಲ ನಂಬ್ಕೊಂಡೇ ಇರಿ, ಅವನು ಹೋಗೋದೇ ಇಲ್ಲ, ಅಲ್ಲೇ ಇರ್ತಾನೆ. ನೀವು ವಾಕ್ಯ ಹಿಡ್ಕೊಂಡು ನೋಡಿ. ನಮ್ಮ ಮನೇಲಿ ಪಿಶಾಚಿ ಕಾಟ ಇರಬಾರ್ದು, ನಾವು ನೆಮ್ಮದಿಯಾಗಿ ಬದುಕಬೇಕು ಅಂತ ಆಸೆ ಇದೆಯೋ, ವಾಕ್ಯ ಹಿಡ್ಕೊಳ್ಳಿ. ವಾಕ್ಯ ಓದಲಿಕ್ಕೆ ಶುರು ಮಾಡಿ ಮನೆಯಲ್ಲಿ. ವಾಕ್ಯಕ್ಕೆ ಮೊದಲ ಸ್ಥಾನ ಕೊಡಿ. ವಾಕ್ಯ ದೇವರು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರಾಗಿದ್ದರು, ವಾಕ್ಯ ಮನುಷ್ಯನಾದರೂ. ಅವರೇ ಯೇಸು ಕ್ರಿಸ್ತರು. ವಾಕ್ಯಕ್ಕೆ ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನ ಕೊಡೋದು. ದೇವರಿಗೆ ಮೊದಲ ಸ್ಥಾನ ಕೊಟ್ಟ ಹಾಗೇನೆ ಮಾತೆ ಮರಿಯಮ್ಮನವರು ಮೊದಲ ಸ್ಥಾನ ಕೊಟ್ಟಿದ್ದು ವಾಕ್ಯಕ್ಕೆ. ಆದ್ದರಿಂದನೇ ವಾಕ್ಯ ಅವರಲ್ಲಿ ಮಾಂಸ ಧರಿಸ್ತು, ಅವರಿಗೆ ಆ ರಕ್ಷಣೆ ಆನಂದ ಸಿಕ್ತು. ನೀವು ದೇವರ ವಾಕ್ಯಕ್ಕೆ ಮಾತೆ ಮರಿಯಳೆ ಹಾಗೆ ಮೊದಲನೇ ಸ್ಥಾನ ಕೊಟ್ಟರೆ ವಾಕ್ಯ ನಿಮ್ಮಲ್ಲಿ ಕೆಲಸ ಮಾಡುತ್ತೆ, ರಕ್ಷಣೆ ಆನಂದ ಸಿಗುತ್ತೆ. ಇಲ್ಲದೇ ಇದ್ದರೆ ಕುಡಿಯೋದ್ರಲ್ಲಿ ಆನಂದ ಹುಡುಕ್ತೀವಿ, ಇನ್ಯಾವ್ಯಾವುದ್ರಲ್ಲೂ ಆನಂದ ಹುಡುಕ್ತೀವಿ, ಎಲ್ಲೂ ನೆಮ್ಮದಿ ಅಂತೂ ಸಿಗೋದಿಲ್ಲ. ಇರೋ ಆರೋಗ್ಯನೂ ಹೋಗುತ್ತೆ, ದುಡ್ಡು ಹೋಗುತ್ತೆ, ಕುಟುಂಬನೂ ಹೋಗುತ್ತೆ, ಹೆಂಡ್ತಿನೂ ಓಡೋಗ್ತಾಳೆ, ಮಕ್ಕಳು ಬೀದಿ ಪಾಲಾಗ್ತಾರೆ, ಲಾಸ್ಟಿಗೆ ಆತ್ಮಹತ್ಯೆ ಮಾಡಿ ಜೂದಸ್ ಥರ ಸಾಯಬೇಕಾಗತ್ತೆ. ಅಂಥ ಜೀವನ ಕ್ರೈಸ್ತರಾದ ಯಾರಿಗೂ ಬರಬಾರ್ದು. ನಿಮ್ಮಲ್ಲಿ ಯಾರಾದರೂ ಆ ಥರ ಬದುಕ್ತಾ ಇದ್ದರೆ ಮಾನಸಾಂತರಪಟ್ಟು ವಾಕ್ಯ ಹಿಡ್ಕೊಳ್ಳಿ. ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಮನುಷ್ಯನಾಗಿ ಬಂದು ನಮಗೋಸ್ಕರ ಬದುಕಿ, ನನಗೋಸ್ಕರ ಬದುಕಿ, ನನಗೋಸ್ಕರ ಸತ್ತು, ನನಗೋಸ್ಕರ ಸಮಾಧಿ ಮಾಡಲ್ಪಟ್ಟು, ನನಗೋಸ್ಕರ ಪುನರುತ್ಥಾನರಾಗಿದ್ದು. ನೆನಪಿರಲಿ, ಅದಕ್ಕಾಗಿ ನಾವು ಪುನರುತ್ಥಾನ ಹಬ್ಬ ಮಾಡೋದು. ಕ್ರಿಸ್ಮಸ್ ಹಬ್ಬ ಯಾಕೆ ಮಾಡ್ತೀವಿ? ಯೇಸು ನನಗಾಗಿ ಹುಟ್ಟಿದ್ದಾರೆ. ಜೀಸಸ್ ಕ್ರೈಸ್ಟ್ ಹ್ಯಾಸ್ ಬಾರ್ನ್, ಮೆಸ್ಸಾಯ ಹ್ಯಾಸ್ ಬಾರ್ನ್ ಫಾರ್ ಮೀ. ನನಗೋಸ್ಕರ ಯೇಸು ಹುಟ್ಟಿದ್ದಾರೆ, ಅದಕ್ಕೆ ನಾನು ಹಬ್ಬ ಮಾಡೋದು ಕ್ರಿಸ್ಮಸ್. ಯೇಸು ಹುಟ್ಟಿದ್ದಕ್ಕೆ ನೀವು ಕ್ರಿಸ್ಮಸ್ ಮಾಡಿ ಪ್ರಯೋಜನ ಇಲ್ಲ. ಯೇಸು ನನಗಾಗಿ ಹುಟ್ಟಿದ್ದಾರೆ ಅಂತ ಕ್ರಿಸ್ಮಸ್ ಮಾಡಿ ಉಪಯೋಗ ಆಗುತ್ತೆ. ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಕ್ರಿಸ್ಮಸ್ ಮಾಡೋದಾದರೆ ಮಾಡೋರಿಗೆ ಹೇಳ್ತಾ ಇರೋದು ಯೇಸುವಿನ ಜಯಂತಿ, ಕ್ರಿಸ್ತ ಜಯಂತಿ. ದೇವರು ಮನುಷ್ಯನಾಗಿ ಈ ಭೂಮಿಯಲ್ಲಿ ಹುಟ್ಟಿದರು, ನನಗಾಗಿ ಹುಟ್ಟಿದರು, ಅದಕ್ಕಾಗಿ ನಾನು ಹಬ್ಬ ಮಾಡ್ತೀನಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋದೇ ಹಬ್ಬ. ತಿನ್ನೋದು ಕುಡಿಯೋದು ಅಲ್ಲ ಹಬ್ಬ. ಸ್ತೋತ್ರ ಹಬ್ಬ ಅಂದರೆ ಏನು ಗೊತ್ತಾ? ದೇವರಿಗೆ ಸ್ತೋತ್ರ ಮಾಡೋದು. ಮಾತೆ ಮರಿಯಮ್ಮನವರು ಹಬ್ಬ ಮಾಡಿದರು. ಹೇಗೆ? ಬಿರಿಯಾನಿ ಮಾಡಿ ಅಲ್ಲ. ಯೇಸು ಅವರ ಉದರದಲ್ಲಿ ಬಂದಾಗ ಅವರು ಹಬ್ಬ ಮಾಡಿದೆ ಗೊತ್ತಾ? ಸ್ತೋತ್ರ ಮಾಡಿ ಹಬ್ಬ ಮಾಡಿದರು. ಶಿ ವಾಸ್ ಸೆಲೆಬ್ರೇಟಿಂಗ್ ದ ಬರ್ತ್ ಆಫ್ ಜೀಸಸ್ ಇನ್ ಹರ್ ವೂಮ್ by praising God and thanking God. How we are celebrating the Christmas? ನಾವು ಯೇಸುವಿನ ಜನನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ? ಹೊಸ ಬಟ್ಟೆ ನಾವು ಹಾಕ್ಕೊಳ್ತೀವಿ, ಮನೆಗೆ ಪೇಂಟ್ ಹೊಡಿತೀವಿ, ಚೆನ್ನಾಗಿ ಮಾಂಸ ಅದು ಇದು ಎಲ್ಲ ಮಾಡಿ ತಿಂದು ಕುಡಿದು ಮಜಾ ಮಾಡಿ ರಾತ್ರಿ ಒಂದು ಪೂಜೆ ಅಂತ ಮಾಡಿ ಹಬ್ಬ ಮಾಡಿಬಿಡ್ತೀವಿ ಅಲ್ವಾ? ಅದು ಒಂದು ರೀತಿ ಪೈಶಾಚಿಕ ಕಾರ್ಯ, ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಹಬ್ಬ ಮಾಡಬೇಕು. ಹೇಗೆ ಮಾಡಬೇಕಂದ್ರೆ ನಮ್ಮ ಒಳಗೆ ಕೃತಜ್ಞತೆ ಬರಬೇಕು. ದೇವರೇ, ಪಾಪಿಯಾದ ನನಗೋಸ್ಕರ ನೀನು ಮನುಷ್ಯನಾಗಿ ಬಂದಿದೆಯಲ್ಲ,
ಓ ಲಾರ್ಡ್ ಗಾಡ್ ಆಲ್ ಮೈಟಿ ಗಾಡ್ ಹೋಲಿ ಗಾಡ್, ಯು ಕೇಮ್ ಟು ದಿಸ್ ಅರ್ತ್ ಫಾರ್ ಮೀ. ನನ್ನಂಥ ಒಂದು ಹುಳ, ನನ್ನಂಥ ಒಂದು ಪಾಪಿಗೋಸ್ಕರ ನೀನು ಈ ಭೂಮಿಯಲ್ಲಿ ರಕ್ಷಕನಾಗಿ ಹುಟ್ಟಿದ್ಯಲ್ಲಪ್ಪ ಅಂತ ದೇವರಿಗೆ ಸ್ತೋತ್ರ ಹೇಳುವ ಹಬ್ಬ ಮಾಡಬೇಕು. ಇದುವರೆಗೂ ಮಾಡದೇ ಇದ್ದವರು ಮಾಡಿ. ಯೇಸು ಕ್ರಿಸ್ತರು ಹುಟ್ಟಿದರು, ಸತ್ತರು, ಸಮಾಧಿ ಆದರು ನನಗೋಸ್ಕರ, ಪುನರುತ್ಥಾನರಾದರು ನನಗೋಸ್ಕರ. ಇದೆಲ್ಲ ನಾವು ತಿಳ್ಕೊಬೇಕು ಯಾಕೆ ಅಂತ. ಹಾಗೆ ಯೇಸು ಸ್ವರ್ಗಕ್ಕೆ ಏರಿ ಹೋಗಿದ್ದು ಯಾರಿಗೋಸ್ಕರ? ಯಾರಿಗೋಸ್ಕರ? ನನಗೋಸ್ಕರ. ಅದರಿಂದ ನಾವು ದೇವರಿಗೆ ಸ್ತೋತ್ರ ಮಾಡೋದು. ಯೇಸು ಕ್ರಿಸ್ತರ ಸ್ವರ್ಗಾರೋಹಣದ ಹಬ್ಬ ಯಾಕೆ ನಾವು ಮಾಡ್ತೀವಿ ಅಂದರೆ, ಯೇಸು ಕ್ರಿಸ್ತರು ನನಗೋಸ್ಕರ ಸ್ವರ್ಗಕ್ಕೆ ಏರಿ ಹೋದರು. ಈ ಅಸೆಂಡೆಡ್ ಟು ಹೆವನ್ ಫಾರ್ ಮೈ ಸೇಕ್, ಫಾರ್ ಮೀ. ನನಗೋಸ್ಕರ ಅವರು ಸ್ವರ್ಗಕ್ಕೆ ಏರಿ ಹೋದರು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಂಬಿಕೆ ಇದೆ ನಿಜವಾಗ್ಲೂ ಯೇಸು ಕ್ರಿಸ್ತರು ಸ್ವರ್ಗಕ್ಕೆ ಏರಿ ಹೋದರು, ನನಗೋಸ್ಕರ ಏರಿ ಹೋದರು ಅಂತ? ನಿಮಗೆ ನಂಬಿಕೆ ಇದ್ದರೆ ನೀವು ಭಾಗ್ಯವಂತರು, ನಂಬಿಕೆ ಇಲ್ಲದೇ ಇದ್ದರೆ ನಿರ್ಭಾಗ್ಯರು. ಏನು ಪ್ರಯೋಜನ ಇಲ್ಲ. ಕ್ರಿಶ್ಚಿಯನ್ ಆಗಿನೂ ಏನು ಸುಮ್ಮನೆ ಪ್ರಯೋಜನ ಇಲ್ಲ. ಡಮ್ಮಿ ಪೀಸ್ ಥರ ಒಂದು ಕ್ರಿಶ್ಚಿಯನ್ ಅಷ್ಟೇ. ಒಂದು ಡಮ್ಮಿ ಪೀಸ್ ಏನಾದರೂ ನಾವು ತೊಗೊಂಡು ಬಂದಿಟ್ರೆ ಅದು ಅಲ್ಲೇ ಇರುತ್ತೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅದೇ ಥರನೇ ಇವತ್ತು ಎಷ್ಟೋ ಜನ ವಿಶ್ವಾಸ ಇಲ್ಲದೇ ಇರತಕ್ಕಂಥ ಕ್ರೈಸ್ತರಿದ್ದಾರೆ. ಏನು ಉಪಯೋಗ ಇಲ್ಲ, ದೇವರಿಗೆ ಉಪಯೋಗ ಇಲ್ಲ. ಮನುಷ್ಯರಿಗೂ ಉಪಯೋಗ ಆಗ್ಬೋದು, ನನ್ನ ಜೀವನ ದೇವರಿಗೆ ಉಪಯೋಗ ಆಗಬೇಕು. ಯಾರಿಗೂ ಉಪಯೋಗ ಆಗಬೇಕು? ದೇವರಿಗೆ ಉಪಯೋಗ ಆಗಬೇಕು. ನೋಡಿ, ಇಲ್ಲೊಂದು ಕೂಲರ್ ತಂದಿಟ್ಟಿದ್ದೀವಿ, ಇಲ್ಲೊಂದು ಕ್ಯಾಮ್ರಾ ಇದೆ, ನನ್ನ ಹತ್ರ ಮೈಕ್ ಇದೆ. ಇದೆಲ್ಲ ನಮಗೆ ಉಪಯೋಗ ಆಗಬೇಕು. ಇದನ್ನು ನಾವು ಇಟ್ಕೊಂಡಿರೋದು ಇದಕ್ಕೆ ಉಪಯೋಗ ಆಗಲಿ ಅಂತನ, ನಮಗೆ ಉಪಯೋಗ ಆಗಲಿ ಅಂತನ? ನಮಗಿದು ಉಪಯೋಗ ಆಗಬೇಕು, ನಮ್ಮ ಉಪಯೋಗಕ್ಕೆ ಬರಬೇಕು. ಹಾಗೆ ದೇವರು ನಮ್ಮನ್ನು ಇಲ್ಲಿ ಇಟ್ಟಿರೋದು, ಈ ಪ್ರಪಂಚದಲ್ಲಿ ಇಟ್ಟಿರೋದು, ಸಭೆಯಲ್ಲಿ ಇಟ್ಟಿರೋದು, ಯೇಸುವಿನ ದೇಹದಲ್ಲಿ ನಮ್ಮನ್ನು ಒಂದು ಅಂಗವಾಗಿ ಕ್ರಿಶ್ಚಿಯನ್ ಅಂತ ಒಂದು ಹೊಸ ಹೆಸರು ಕೊಟ್ಟು, ದೀಕ್ಷಾಸ್ನಾನ ಕೊಟ್ಟು, ನಾಮಕರಣ ಮಾಡಿ ನಿಮ್ಮನ್ನು ಇಟ್ಟಿರೋದು ಯಾರಿಗೋಸ್ಕರ ಕೇಳಿದರೆ, ಕ್ರಿಸ್ತನಿಗಾಗಿ. ಯು ಆರ್ ಫಾರ್ ಗಾಡ್, ಯು ಆರ್ ಕ್ರಿಯೇಟೆಡ್ ಫಾರ್ ಗಾಡ್, ಯು ಆರ್ ರೀಕ್ರಿಯೇಟೆಡ್ ಫಾರ್ ಗಾಡ್. ನೀವು ಸೃಷ್ಟಿಯಾಗಿದ್ದು ದೇವರಿಗಾಗಿಯೇ, ಮರು ಸೃಷ್ಟಿಯಾಗಿದ್ದು ಕ್ರಿಸ್ತನಲ್ಲಿ ದೇವರಿಗೋಸ್ಕರನೇ. ಆದರೆ ಇವತ್ತು ನಾವು ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ? ಟು ಹೂಮ್ ವಿ ಆರ್ ಲಿವಿಂಗ್ ಟುಡೇ? ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ? ಈ ಪ್ರಪಂಚದಲ್ಲಿ ನಾವು ಕ್ರೈಸ್ತ ವಿಶ್ವಾಸಿಗಳು ಅದನ್ನು ಬದುಕ್ತಾ ಇದ್ದೀವಲ್ವಾ? ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ? ನೀವು ಯಾರೆಲ್ಲ ಕ್ರಿಸ್ತನಿಗಾಗಿ ಬದುಕ್ತಿದ್ದೀರೋ ನಿಮ್ಮ ಹೃದಯದಲ್ಲಿ ಆತನ ಆನಂದ ಇರುತ್ತೆ, ಆತನ ಸಮಾಧಾನ ಇರುತ್ತೆ, ಸ್ವರ್ಗ ನಿಮ್ಮ ಒಳಗಡೆ ಇರುತ್ತೆ. Those who are living for God, you will have heavenly experience here in your heart. If you are living for whatever else, for yourself, ನಾನು ನನ್ನ ಮಗನಿಗೋಸ್ಕರ ಬದುಕ್ತಾ ಇದ್ದೀನಿ, ನನ್ನ ಮಗಳಿಗೋಸ್ಕರ ಬದುಕ್ತಾ ಇದ್ದೀನಿ, ನನ್ನ ಗಂಡನಿಗೋಸ್ಕರ ಬದುಕ್ತಾ ಇದ್ದೀನಿ, ನನ್ನ ಹೆಂಡತಿಗೋಸ್ಕರ ಬದುಕ್ತಾ ಇದ್ದೀನಿ, ನಾನು ಯಾರಿಗೋಸ್ಕರನೂ ಬದುಕ್ತಾ ಇಲ್ಲ, ನಾನು ನನಗೋಸ್ಕರನೇ ಬದುಕ್ತಾ ಇದ್ದೀನಿ ಅನ್ನೋರು ಇದ್ದಾರೆ. ನನ್ನ ಫ್ರೆಂಡ್ಸ್ಗೋಸ್ಕರ ಬದುಕ್ತಾ ಇದ್ದೀನಿ ಅನ್ನೋರು ಇದ್ದಾರೆ. ನನ್ನ ಬಿಸ್ನೆಸ್ಗಾಗಿ ಬದುಕ್ತಾ ಇದ್ದೀನಿ ಅನ್ನೋರು ಇದ್ದಾರೆ. ನಿಮ್ಮೊಳಗಡೆ ಈ ಸ್ವರ್ಗದ ಅನುಭವ ಖಂಡಿತವಾಗ್ಲೂ ಬರೋದು ಇಲ್ಲ, ಇರೋದು ಇಲ್ಲ, ನಿಲ್ಲೋದು ಇಲ್ಲ. ನೀವೆಲ್ಲೇ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ, ಚಾಲೆಂಜ್ ಬೇಕಾದರೆ. ಆದರೆ ಮಾನಸಾಂತರ ಪಟ್ಟು, ದೇವರೇ ನಾನು ಕ್ರಿಸ್ತನಿಗಾಗಿ ಬದುಕ್ತೀನಿ ಅಂತ ಹೇಳಿ. ನೀವು ಯಾರೇ ಜಾತಿ ಜನಾಂಗದವರಾಗಿರಿ, ನೀವು ಕ್ರಿಶ್ಚಿಯನ್ ಆಗಬೇಕು ಅಂತಲೇ ಇಲ್ಲ, ನೀವು ಯಾವುದೇ ಜಾತಿ ಜನಾಂಗದವರೇ ಆಗಿರಿ. ಯೇಸುವೆ, ನೀನು ನನಗೋಸ್ಕರ ಸ್ವರ್ಗ ಬಿಟ್ಟು ಭೂಮಿಗೆ ಬಂದಿದೆಯಾ, ನನಗೋಸ್ಕರ ಶಿಲುಬೆ ಮೇಲೆ ಸತ್ತಿದೆಯಾ, ನನಗೋಸ್ಕರ ಪುನರುತ್ಥಾನನಾಗಿದೆಯಾ, ನನಗೋಸ್ಕರ ಸ್ವರ್ಗಕ್ಕೆ ಏರಿ ಹೋಗಿದೆಯಾ, ನಾನು ನಿನಗೋಸ್ಕರ ಬದುಕ್ತೀನಿ ದೇವರೇ. ಯೇಸುವೆ, ನಾನು ನಿನಗೋಸ್ಕರ ಬದುಕ್ತೀನಿ ಅಂತ ಇಲ್ಲೊಂದು ಡಿಸಿಷನ್ ಮಾಡಿ, ಸ್ವರ್ಗ ಹಾಗೆ ನಿಮ್ಮ ಹೃದಯದ ಒಳಗಡೆ ಬಂದು ಕೂತ್ಕೊಬಿಡುತ್ತೆ. ಓಕೆ, ಸ್ವರ್ಗದ ಅನುಭವ ನಿಮ್ಮ ಒಳಗಡೆ ಸಿಗುತ್ತೆ. ಆಗ ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಪಡಲ್ಲ, ಯೇಸುಗಾಗಿನೇ ಬದುಕಬೇಕು ಅನ್ನೋ ಒಂದೇ ಒಂದು ಆಸೆ ಇರುತ್ತೆ. ಈ ಸ್ವರ್ಗ ಇಲ್ಲಿ ಅನುಭವಿಸ್ತಾ ಇದ್ದವನಿಗೆ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ, ಅವ್ನು ಸ್ವರ್ಗಕ್ಕೆ ಹೋಗೋದು ಇಲ್ಲ. ಈಗ ನಿಮಗೆಲ್ಲ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆಯಾ? ನರಕಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆಯಾ? ಯಾರಿಗೂ ಇಲ್ಲ. ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆಯಾ? ಹೇಳ್ತೀನಿ ಕೇಳಿ, ನೀವು ಯಾರು ಹೋಗಲ್ಲ. ಆಸೆ ಇಟ್ಟರೆ ಹೋಗೋಕ್ಕಾಗಲ್ಲ. ಯೇಸುಗಾಗಿ ಬದುಕಬೇಕು ಅಂತ ಆಸೆ ಇದ್ದವನಲ್ಲಿ ಹೋಗ್ತಾನೆ. ಯಾಕೆ ಅಂದರೆ ಅವನ ಒಳಗಡೆನೇ ಸ್ವರ್ಗದ ಅನುಭವ ಸಿಗುತ್ತೆ. ಯೇಸು ಸ್ವಾಮಿ ಹೇಳ್ತಾರಲ್ವ, ಸ್ವರ್ಗ ರಾಜ್ಯ ಅಲ್ಲಿಲ್ಲ, ಇಲ್ಲಿಲ್ಲ, ನಿಮ್ಮ ಒಳಗಡೆ ಇದೆ. ಯಾರು ಒಳಗಡೆ? ಒಬ್ಬ ನಿಜವಾದ ವಿಶ್ವಾಸಿಯ ಒಳಗಡೆ ಸ್ವರ್ಗ ರಾಜ್ಯದ ಅನುಭವ ಇದೆ. ಸ್ವರ್ಗ ರಾಜ್ಯದ ಅನುಭವದಲ್ಲಿ ಏನಿದೆ? ಸ್ವರ್ಗ ಅಂದರೆ ಏನು ಸಿಗುತ್ತೆ? ಅಲ್ಲಿ ಯೇಸು ಇದ್ದಾರೆ. ಸ್ವರ್ಗ ಅಂದರೆ ಯೇಸು, ಯೇಸು ಇರುವ ಜಾಗ.
ಈಗ ನಮ್ಮೊಳಗಡೆ ಯೇಸು ಇಲ್ಲಿದ್ದರೆ ಮತ್ತೆ ಯೇಸು ಹತ್ರ ಹೋಗಬೇಕು ಅಂತ ನಮ್ಗೆ ಅನಿಸುತ್ತಾ? ಈಗ ನಾವು ಯಾರ ಮನೇಲಿದ್ದೀವಿ? ನಮ್ಮ ಥಾಮಸ್ ಅಣ್ಣನ ಮನೇಲಿದ್ದೀವಿ. ಇಲ್ಲಿದ್ದಾಗ ನಮಗೆ ನಾನು ಥಾಮಸ್ ಅಣ್ಣನ ಮನೆಗೆ ಹೋಗಬೇಕು ಅಂತ ಅನಿಸುತ್ತಾ? ನೀವು ಆಲ್ರೆಡಿ ಎಲ್ಲಿದ್ದೀರಿ? ನಮ್ಮ ಥಾಮಸ್ ಬ್ರದರ್ ಮನೆಯಲ್ಲೇ ಇದ್ದೀರಿ. ಇಲ್ಲಿರುವಾಗ ನಿಮಗೆ ನಾನು ಥಾಮಸ್ ಬ್ರದರ್ ಮನೆಗೆ ಹೋಗಬೇಕು ಅಂತ ಅನಿಸೋದಿಲ್ಲ. ಯಾಕೆಂದರೆ ನೀವು ಅಲ್ಲೇ ಇದ್ದೀರಿ. ಹಾಗೆ ಯೇಸುವಿನಲ್ಲಿ ನೀವು ಇರುವಾಗ, ಯೇಸು ನಿಮ್ಮ ಒಳಗಡೆ ಇರುವಾಗ ನಿಮಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಅನಿಸೋದಿಲ್ಲ. ಯಾಕೆ ಅಂದರೆ ಸ್ವರ್ಗ ನಿಮ್ಮೊಳಗಡೆ ಇದೆ. ಈಗ ಸ್ವರ್ಗ ಇಲ್ಲದೆ ಇರೋದ್ರಿಂದ ನಮಗೆ ಸ್ವರ್ಗಕ್ಕೆ ಹೋಗಬೇಕು ನಾನು ಅಂತ ಆಸೆ ಬರುತ್ತೆ, ಹೋಗಬೇಕು. ಯಾಕೆ ಆಸೆ ಬರ್ತಾ ಇದೆ ಅಂದರೆ ಯೇಸು ಇಲ್ಲದೆ ಇರೋದ್ರಿಂದ. ಯೇಸು ಇದ್ದರೆ ಆಸೆ ಏನಿರುತ್ತೆ ಗೊತ್ತಾ? ಯೇಸು ಜೊತೆಗೆ ಬದುಕಬೇಕು, ಸ್ವರ್ಗಕ್ಕೆ ಹೋಗಬೇಕು ಅಲ್ಲ, ಯೇಸು ಜೊತೆಗೆ ಬರಬೇಕು. ಐ ವಾಂಟ್ ಟು ಲಿವ್ ವಿತ್ ಜೀಸಸ್ ಎವ್ರಿ ಡೇ. ಐ ವಾಂಟ್ ಟು ಲಿವ್ ವಿತ್ ದಿಸ್ ಹೆವೆನ್. ಜೀಸಸ್ ಮೈ ಲಾರ್ಡ್, ಮೈ ಹೆವೆನ್, ಮೈ ಸ್ವೀಟ್ ಹಾರ್ಟ್, ಮೈ ಲವ್, ಮೈ ಲೈಫ್, ಮೈ ವೇ, ಮೈ ಟ್ರೂತ್, ಮೈ ಎವ್ರಿಥಿಂಗ್, ಮೈ ರಿಡೀಮರ್, ಮೈ ಲಾರ್ಡ್, ಮೈ ಗಾಡ್, ಮೈ ಆಬಾ, ಮೈ ಡ್ಯಾಡಿ, ಮೈ ಸೋಲ್ಮೇಟ್, ಮೈ ಲೈಫ್ ಮೇಟ್, ಮೈ ಎವ್ರಿಥಿಂಗ್, ಜೀಸಸ್ ಕ್ರೈಸ್ಟ್. ಈ ಆಸೆ ಇದ್ದರೆ ನೀವು ಭಾಗ್ಯವಂತರು. ನಿಮ್ಮನ್ನು ಬೇರ್ಪಡಿಸಲಿಕ್ಕೆ ಯಾರಿಂದನೂ ಆಗೋದಿಲ್ಲ. ಈ ಆಸೆ ಇಲ್ಲದೆ ಇದ್ದರೆ ನಿಜವಾಗಲೂ ನಿರ್ಭಾಗ್ಯರು. ಬೇರೆ ಇದಕ್ಕೆ ಪರಿಹಾರ ಅಂತ ಏನೂ ಇಲ್ಲ. ಇದು ಎಣ್ಣೆ ಕುಡಿಯೋದ್ರಲ್ಲಿ ಸಿಗೋದಲ್ಲ, ಮಣ್ಣು ತಿನ್ನೋದ್ರಲ್ಲಿ ಸಿಗೋದಲ್ಲ, ಉಪ್ಪು ತಗೊಂಡೋಗಿ ಹಾಕೋದ್ರಲ್ಲಿ ಸಿಗೋದಲ್ಲ, ಸತ್ಯ ತಿಳ್ಕೊಳ್ಳೋದ್ರಲ್ಲಿ ಸಿಗುವಂಥದ್ದು. ಯು ಶಾಲ್ ನೋ ದ ಟ್ರೂತ್. ದೇವರ ವಾಕ್ಯ, ಶುಭ ಸಂದೇಶ ಬೇಕು. ಈ ಸತ್ಯದ ಅರಿವು ಕೊಡೋರು ಪವಿತ್ರಾತ್ಮ. ಬೋಧನೆ ಮಾಡುವ ನನಗೆ ಕೊಡಲಿಕ್ಕಾಗಲ್ಲ. ಐ ಕ್ಯಾನ್ ಓನ್ಲಿ ಪ್ರೀಚ್, ಬಟ್ ಹೋಲಿ ಸ್ಪಿರಿಟ್ ಗಿವ್ಸ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ಸ್ ವರ್ಡ್. ಪವಿತ್ರಾತ್ಮರು ಇದರ ಅರ್ಥ ನಮಗೆ ಕೊಡ್ತಾರೆ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಜೀಸಸ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಹೆವೆನ್. ಸ್ವರ್ಗವನ್ನು ಅನುಭವಿಸ್ಲಿಕ್ಕಾಗತ್ತೆ. ನಾವು ವಿಷಯಕ್ಕೆ ಬರೋಣ. ಯೇಸು ಕ್ರಿಸ್ತರು ಸ್ವರ್ಗಕ್ಕೆ ಏರಿ ಹೋದರು. ಅದರ ಒಂದು ಹಬ್ಬ ಅಥವಾ ಅದರೊಂದು ಸ್ಮರಣೆ ನಾವಿವತ್ತು ಮಾಡ್ತೀವಿ. ಇವತ್ತೆಲ್ಲ ಏರಿ ಹೋಗಿದ್ದು, ಅವರು ಏರಿ ಹೋದ ಒಂದು ದಿನ ಇದೆ. ಪುನರುತ್ಥಾನರಾಗಿ 40ನೆಯ ದಿನ ದೇವರು ನಿಶ್ಚಯ ಮಾಡಿದ ಸಮಯದಲ್ಲಿ ಅವರು ಪ್ಲ್ಯಾನ್ ಮಾಡಿದ ಪ್ರಕಾರ ಹಿ ಅಸೆಂಡೆಡ್ ಟು ಹೆವೆನ್. ಅವರು ಸ್ವರ್ಗಕ್ಕೆ ಏರಿ ಹೋದರು. ಯಾರಿಗೋಸ್ಕರ? ನನಗೋಸ್ಕರ. ನೆನ್ಪಿಟ್ಕೊಳ್ಳಿ, ಅಸೆಂಡೆಡ್ ಟು ಹೆವೆನ್ ಫಾರ್ ಮೈ ಸೇಕ್. ನನಗೋಸ್ಕರ ಅವರು ಏರಿ ಹೋದರು. ಪುನರುತ್ಥಾನದ 40ನೇ ದಿನ ಸ್ವರ್ಗಕ್ಕೆ ಏರಿ ಹೋದರು. ಇದು ನಮಗೆ ಗೊತ್ತು. ಯೇಸು ಕ್ರಿಸ್ತರು ಸ್ವರ್ಗಕ್ಕೆ ಏರಿ ಹೋದರೂ ಗೊತ್ತು. ಅದಾದಮೇಲಿರೋ ವಿಷಯ ನಮಗೆ ಗೊತ್ತಾಗಬೇಕು. ಆಫ್ಟರ್ ದಟ್ ವಾಟ್? ವೈ ಹಿ ಅಸೆಂಡೆಡ್ ಟು ಹೆವೆನ್? ವಾಟ್ ಹಿ ಈಸ್ ಡೂಯಿಂಗ್ ದೇರ್? ಅವರು ಸ್ವರ್ಗಕ್ಕೆ ಹೋದ್ರಲ್ವಾ, ಯಾಕೆ ಹೋದರು? ಫಸ್ಟ್ ಕ್ವಶನ್, ವೈ? ಸೆಕೆಂಡ್ ಕ್ವಶನ್, ವಾಟ್ ಹಿ ಈಸ್ ಡೂಯಿಂಗ್ ದೇರ್? ಟುಡೇಸ್ ರೀಡಿಂಗ್ ಆಕ್ಟ್ಸ್ ಆಫ್ ದಿ ಅಪಾಸಲ್ಸ್ ಚಾಪ್ಟರ್ 1ನಲ್ಲಿ ಅಲ್ಲಿ ಕೊನೆ ವಾಕ್ಯ ಅನಿಸುತ್ತೆ. ಅಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ? ನೀವು ಈ ಸ್ವರ್ಗಕ್ಕೆ ಏರಿ ಹೋದ ಯೇಸುವನ್ನು ನೋಡ್ತಾ ಇದ್ದೀರಲ್ವಾ, ಹಿ ವಿಲ್ ಕಮ್ ಬ್ಯಾಕ್. ಅವ್ರು ಹೇಗೆ ಮೇಲೆ ಹೋದರೋ ಹಾಗೆ ಅವ್ರು ವಾಪಸ್ ಬರ್ತಾರೆ. ಸೊ ಹಿ ವಿಲ್ ಕಮ್ ಬ್ಯಾಕ್. ವೆನ್ ಹಿ ವಿಲ್ ಕಮ್ ಬ್ಯಾಕ್? ಫಸ್ಟ್ ಕ್ವಶನ್, ವೈ ಹಿ ವೆಂಟ್ ದೇರ್? ಸ್ವರ್ಗಕ್ಕೆ ಯಾಕೆ ಏರಿ ಹೋದರು? ಯೇಸು ಸ್ವರ್ಗಕ್ಕೆ ಹೋದ್ರಾ? ಸ್ವರ್ಗ ಅಂದರೆ ನಾವು ಸತ್ತ ಮೇಲೆ ಹೋಗೋ ಆ ಥರ ಅಲ್ಲ. ಅವರು ತಂದೆಯ ಬಳಿಗೆ ಹೋದರು. ಅದಕ್ಕೆಲ್ಲ ಅರ್ಥ ಇದೆ, ಕಾರಣ ಇದೆ, ಅದೆಲ್ಲ ಈಗ ಬೇಡ. ಆದರೆ ಇಷ್ಟೊಂದು ತಿಳ್ಕೊಳ್ಳಿ, ನಮಗಿಷ್ಟೇ ಸಾಕು. ಯೇಸು ಕ್ರಿಸ್ತರು ಸ್ವರ್ಗಕ್ಕೆ ನನಗೋಸ್ಕರ ಏರಿ ಹೋದರು. ಅವ್ರಿಗೋಸ್ಕರ ಏರಿ ಹೋಗಿಲ್ಲ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ದೇವರಿಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಪೂರ್ತಿ ಇದ್ದಿದ್ದು ಯಾರಿಗೆ? ವಾಟ್ ವಾಸ್ ಮೈ ಪ್ರಾಬ್ಲಮ್? ಸಿನ್, ಪಾಪ. ನಾವು ಹೇಳ್ತೀವಿ ಗಂಡನೇ ಪ್ರಾಬ್ಲಮ್, ಹೆಂಡ್ತಿನೇ ಪ್ರಾಬ್ಲಮ್, ಮಕ್ಕಳು ಪ್ರಾಬ್ಲಮ್, ಪಕ್ಕದ ಮನೆಯವ್ರ ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್. ನೋ ಬಡಿ ಈಸ್ ದ ಪ್ರಾಬ್ಲಮ್. ಯುವರ್ ಸಿನ್ ಈಸ್ ಯುವರ್ ಪ್ರಾಬ್ಲಮ್. ನಿನ್ನ ಪಾಪನೇ ನಿನ್ನ ದೊಡ್ಡ ಪ್ರಾಬ್ಲಮ್. ಇದರಿಂದ ಹೊರಗೆ ಬಂದರೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ನಮ್ಮಲ್ಲಿ ಪಾಪ ಇರುವಾಗ, ಪಾಪ ಅಂದರೆ ಸಿನ್. ವೆನ್ ದೆರ್ ಇಸ್ ಸಿನ್ ಇನ್ ಯು, ವೆನ್ ಯು ಆರ್ ಲಿವಿಂಗ್ ಇನ್ ಸಿನ್, ಯು ಕ್ಯಾನ್ ಸಿ ಓನ್ಲಿ ಪ್ರಾಬ್ಲಮ್ಸ್. ಲಾಸ್ಟಿಗೆ ಸೈತಾನ ನಿಮ್ಗೆ ಹೇಳ್ತಾನೆ, ನೀನೇ ದೊಡ್ಡ ಪ್ರಾಬ್ಲಮ್, ಬದುಕಬೇಡ, ಸತ್ತೋಗ್ಬಿಡು. ಯು ಯುವರ್ ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಡೈ, ಕಿಲ್ ಯುವರ್ ಸೆಲ್ಫ್, ಕಮಿಟ್ ಸೂಸೈಡ್. ಅವಾಗೇನು ಮಾಡ್ತಾರೆ? ನಾನು ಯಾರಿಗೂ ಪ್ರಾಬ್ಲಮ್ ಆಗೋದು ಬೇಡ, ನಾನೇ ದೊಡ್ಡ ಪ್ರಾಬ್ಲಮ್ ಅಲ್ಲ, ನಾನೇ ಸತ್ತೋಗ್ತೀನಿ ಅಂತ ಸಾಯ್ಲಿಕ್ಕೆ ಹೋದವ್ರು ಎಷ್ಟೋ ಜನ ಇದ್ದಾರೆ, ಸತ್ತು ಹೋದವ್ರು ಎಷ್ಟೋ ಜನ ಇದ್ದಾರೆ. ನಿಮ್ಮಲ್ಲಿ ಆ ಥರ ಅಂದ್ಕೊಂಡವ್ರು ಕೆಲವ್ರು ಇರ್ಬೋದು. ಸಾಯಬೇಡಿ, ನಿಮಗೋಸ್ಕರ ಯೇಸು ಸತ್ತಿದ್ದಾರೆ. ನಿಮ್ಮ ಪ್ರಾಬ್ಲಮ್ಗೆ ಯೇಸು ಸತ್ತಿದ್ದಾರೆ. ಸೊ ಡೋಂಟ್ ವರಿ.
Jesus died for your problem only, not for his problem. He doesn't have any problem. He is God Almighty, Holy God. ಪರಿಶುದ್ಧನಾದ ಸರ್ವಶಕ್ತನಾದ ದೇವರು, ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಕೊಡ್ಲಿಕ್ಕೆ ಆಗೋದು ಇಲ್ಲ. ಪ್ರಾಬ್ಲಮ್ ಈಸ್ ಫಾರ್ ಅಸ್, ನಮಗೆ ಪ್ರಾಬ್ಲಮ್. ಅವರ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ಸಿನ್. ನಮ್ಮ ದೊಡ್ಡ ಪ್ರಾಬ್ಲಮ್ ಯಾವುದು ಕೇಳಿದರೆ ಪಾಪ. ಯಾರಿಂದನೂ ಸಾಲ್ವ್ ಮಾಡಲಿಕ್ಕಾಗದೇ ಇರೋ ಪ್ರಾಬ್ಲಮ್ ಪಾಪ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೇ ಯೇಸು ಕ್ರಿಸ್ತರು ಬಂದಿದ್ದು. ಈ ಪ್ರಾಬ್ಲಮ್ ನಿಮ್ಮ ಜೀವನದಲ್ಲಿ ಸಾಲ್ವ್ ಆಗಿದೆಯಾ ಅಂತ ಪರೀಕ್ಷೆ ಮಾಡಿ ನೋಡ್ಕೋಬೇಕು. ಅದು ಹೇಗೆ ಸಾಧ್ಯ ಕೇಳಿದರೆ, ನೋಯಿಂಗ್ ದ ಟ್ರೂತ್, ಸತ್ಯ ತಿಳ್ಕೊಂಡು ವಿಶ್ವಾಸ ಇಟ್ಟಾಗ ಆ ಪ್ರಾಬ್ಲಮ್ ನನ್ನ ಲೈಫಲ್ಲಿ ಸಾಲ್ವ್ ಆಗುತ್ತೆ. ಸಾಲ್ವ್ ಆದಾಗ ಯಾರೆಲ್ಲ ಇವತ್ತು ನಿಮ್ಮ ಲೈಫಲ್ಲಿ ಇವರು ಪ್ರಾಬ್ಲಮ್ ಮಾಡ್ತಾರೆ, ಅವರು ಪ್ರಾಬ್ಲಮ್ ಮಾಡ್ತಾರೆ ಅಂತ ಹೇಳ್ತೀರಲ್ವ, ಅವ್ರನ್ನೆಲ್ಲ ಪ್ರೀತಿ ಮಾಡೋಕ್ಕಾಗುತ್ತೆ, ಅವ್ರನ್ನೆಲ್ಲ ಪ್ರೀತಿ ಮಾಡಲಿಕ್ಕಾಗತ್ತೆ. ಆದರೆ ಇವತ್ತು ನಮಗೆಲ್ಲರನ್ನೂ ದ್ವೇಷ ಮಾಡಲಿಕ್ಕಾಗುತ್ತೆ, ಪ್ರೀತಿ ಮಾಡಲಿಕ್ಕೆ ತುಂಬ ಕಷ್ಟ. ಯಾಕೆ ಅಂದರೆ ಪ್ರೀತಿ ಮಾಡಲಿಕ್ಕೆ ಬೇಕಾದ ಶಕ್ತಿ ನಮ್ಮೊಳಗಡೆ ಇಲ್ಲ. ಚರ್ಚಿಗೆ ಹೋಗಲಿಕ್ಕೆ ಶರೀರದಲ್ಲಿ ಶಕ್ತಿ ಇದೆ, ಬೈಬಲ್ ಓದಲಿಕ್ಕೆ ಶಕ್ತಿ ಇದೆ, ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಹೇಳಲಿಕ್ಕೆಲ್ಲ ಶಕ್ತಿ ಇದೆ, ಅಲ್ಲಿ ಇಲ್ಲಿ ಧ್ಯಾನಕ್ಕೆ ಹೋಗ್ಲಿಕ್ಕೆ ಶಕ್ತಿ ಇದೆ. ಆದರೆ ಇದರಿಂದ ಪ್ರಯೋಜನ ಇಲ್ಲ. ಪ್ರೀತಿ ಮಾಡಲಿಕ್ಕೆ ಆಗಬೇಕು. ಪ್ರಯೋಜನ ಇಲ್ಲ ಅಂದರೆ ಇದೆಲ್ಲ ವೇಸ್ಟ್ ಮಾಡಬೇಡಿ ಅಂತ ಅಲ್ಲ, ಹೋಗೋದು ಒಳ್ಳೆಯದೇ. ಆದರೆ ನಮ್ಮ ಹೃದಯದಲ್ಲಿ ಪ್ರೀತಿ ಇಲ್ಲದೇ ಇದ್ದರೆ, ಪ್ರೀತಿ ಮಾಡಲಿಕ್ಕೆ ಆಗಿಲ್ಲ ಅಂದರೆ, ಪ್ರೀತಿ ಅಂದರೆ ನೀವು ಬಯಸೋ ಪ್ರೀತಿ ಅಲ್ಲ, ದೇವರ ಪ್ರೀತಿ, ಗಾಡ್ಸ್ ಲವ್. ನಮ್ಮ ಮುಖಾಂತರ ಈ ದೇವರ ಪ್ರೀತಿ ಮ್ಯಾನಿಫೆಸ್ಟ್ ಆಗದೇ ಇದ್ದರೆ ನಾವು ಏನು ಮಾಡಿನೂ ಏನೂ ಪ್ರಯೋಜನ ಇಲ್ಲ. ನೀವೆಷ್ಟಾದರೂ ಹಬ್ಬ ಮಾಡಿ, ಎಷ್ಟು ಜನಕ್ಕಾದರೂ ಕರೆದು ಊಟ ಕೊಡಿ, ಓಕೆ, ಎಲ್ಲ ಮಾಡಿ, ಏನು ಪ್ರಯೋಜನ ಇಲ್ಲ. ನಮ್ಮ ಒಳಗಡೆ ದೇವರ ಪ್ರೀತಿ ಅನುಭವ ಆಗಬೇಕು. ನಮ್ಮಿಂದ ದೇವರ ಪ್ರೀತಿ ಹೊರಗಡೆ ಬರಬೇಕು. ಇದು ಪಾಪ ಇದ್ದರೆ ಬರಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಸಿನ್ ಪ್ರಾಬ್ಲಮ್ ಫಸ್ಟ್ ಸಾಲ್ವ್ ಆಗಬೇಕು. ಮನೇಲಿ ಕೂತ್ಕೊಂಡು ನೀವು ಅದು ಇದು ಮಾಡ್ತಾ ಕೂತ್ಕೊಂಡ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಬಂದು ಕೂತ್ಕೋಬೇಕು. ಧ್ಯಾನ ಕೂಟಗಳು ನಡೆಯೋ ಜಾಗದಲ್ಲಿ ದೇವರ ವಾಕ್ಯ ಉಪದೇಶ ಮಾಡೋ ಸ್ಥಳದಲ್ಲಿ ಬಂದು ಕೂತ್ಕೊಂಡು ವಾಕ್ಯ ಕೇಳಬೇಕು, ಕೇಳ್ತಾನೆ ಇರಬೇಕು. ಆ ವಾಕ್ಯ ತೆಗೆಯುತ್ತೆ ಈ ಸಿನ್ನನ್ನು. ವರ್ಡ್ ಆಫ್ ಗಾಡ್ ವಿಲ್ ಅಪ್ರೂಟ್ ದಿಸ್ ಸಿನ್ ಪ್ರಾಬ್ಲಮ್ ವಿದಿನ್ ಅಸ್, ಬಿಕಾಸ್ ವರ್ಡ್ ಆಫ್ ಗಾಡ್ ಈಸ್ ಡಬಲ್ ಎಜ್ಡ್ ಸೋರ್ಡ್. ಇಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು ದೇವರ ವಾಕ್ಯ. ಅದೇನು ಮಾಡುತ್ತೆ, ಒಳಗಡೆ ಹೋಗಿ ಕತ್ತರಿಸಾಕುತ್ತೆ, ಒಳಗಡೆ ಇರೋದನ್ನೆಲ್ಲ ತೆಗೆದು ಕ್ಲೀನ್ ಮಾಡುತ್ತೆ ನಮ್ಮನ್ನು. ದೇವರ ವಾಕ್ಯ ಅಂದರೆ ದೇವರೇ. ಯೇಸು ನಮ್ಮನ್ನು ಭೇಟಿ ಆಗುವಾಗ ಪಾಪ ಪರಿಹಾರ ಮಾಡ್ತಾರೆ. ವೆನ್ ಹಿ ಮೀಟ್ಸ್, ಹಿ ರಿಮೂವ್ಸ್ ದಟ್ ಸಿನ್, ದಟ್ ಗಿಲ್ಟ್ ಫ್ರಮ್ ಅಸ್. ಹಿ ಹೀಲ್ಸ್ ಅಸ್. ನಮ್ಮನ್ನವರು ಗುಣಪಡಿಸ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಬೈ ಹಿಸ್ ಸ್ಟ್ರೈಪ್ಸ್ ಯು ಹ್ಯಾವ್ ಬಿನ್ ಹೀಲ್ಡ್. ಆತನ ಗಾಯಗಳಿಂದ ನೀವು ಆಗಿದ್ದೀರಿ. ಯಾವ ರೀತಿ? ನಮ್ಮ ಪಾಪಗಳನ್ನು ತಮ್ಮ ದೇಹದಲ್ಲಿ ಹೊತ್ತು ಶಿಲುಬೆ ಮರವನ್ನೇರ್ತಾನೆ. 1 ಪೇತ್ರ 2:24 ವಾಕ್ಯ ಹೇಳುತ್ತೆ, ಹಿ ಟುಕ್ ಆಲ್ ಮೈ ಅಫ್ಲಿಕ್ಷನ್ಸ್ ಇನ್ ಹಿಸ್ ಬಾಡಿ, ಸಿನ್ ಇನ್ ಹಿಸ್ ಬಾಡಿ. ಅವರ ದೇಹದಲ್ಲಿ ಏನು ಹೊತ್ಕೊಂಡ್ರು? ನಮ್ಮೆಲ್ಲರ ಪಾಪವನ್ನು ಹೊತ್ಕೊಂಡ್ರು. ಈ ಪಾಪವನ್ನು ಹೊತ್ಕೊಂಡು ಅವರೇನು ಮಾಡಿದರು? ಶಿಲುಬೆ ಮೇಲೆ ಹೋದರು. ಅವ್ರಿಲ್ಲಿ ಬಂದಿದ್ದು ಯಾಕೆ ಗೊತ್ತಾ? ನನ್ನ ಪಾಪ ಹೊತ್ಕೊಳ್ಳಿಕ್ಕೆ. ನಮ್ಮ ಪಾಪನ ಹೊತ್ಕೊಳ್ಳಿ. ನಮ್ಮ ಪ್ರಾಬ್ಲಮ್ ಇದೆಯಲ್ವಾ, ಸಿನ್ ಪ್ರಾಬ್ಲಮ್, ಪಾಪದ ಸಮಸ್ಯೆ. ಇದು ಪರಿಹಾರ ಮಾಡಲಿಕ್ಕೆ ಯಾವ ಡಾಕ್ಟ್ರಿಗೂ ಆಗಲ್ಲ, ಯಾವ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗೂ ಆಗಲ್ಲ, ಪಾಸ್ಟರ್ಸ್ಗೂ ಆಗಲ್ಲ, ಫಾದರ್ಸ್ಗೂ ಆಗಲ್ಲ, ಯಾರಿಗೂ ಆಗೋದಿಲ್ಲ. ನೋ ಸೈನ್ಸ್, ನೋ ಏಂಜಲ್ಸ್, ಯಾರಿಂದನೂ ಪರಿಹಾರ ಮಾಡಲಿಕ್ಕೆ ಆಗದೇ ಇರೋ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಮನುಷ್ಯನಿಗೆ, ಪಾಪ. ನಮ್ಮ ರಾಜಕಾರಣಿಗಳು ಕೆಲವೊಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ. ನಮ್ಮ ಸ್ಕೂಲ್ ಟೀಚರ್ಸ್ಗಳು ಕೆಲವೊಂದು ಸಮಸ್ಯೆನೇ ಬಗೆಹರಿಸ್ತಾರೆ. ನಮ್ಮ ಡಾಕ್ಟರ್ಗಳು ಕೆಲವೊಂದು ಸಮಸ್ಯೆನೇ ಬಗೆಹರಿಸ್ತಾರೆ. ಲಾಯರ್, ಪೊಲೀಸ್ ಕೆಲವೊಂದು ಸಮಸ್ಯೆನ ಬಗೆಹರಿಸ್ತಾರೆ. ನಮಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ನಮ್ಮ ಚರ್ಚ್ ಫಾದರ್ಸ್ಗಳು, ಪಾಸ್ಟರ್ಗಳು, ಅವರು ಇವರು ಸ್ವಲ್ಪ ಸಮಸ್ಯೆ ಬಗೆಹರಿಸ್ಬೋದು ಪ್ರಾರ್ಥನೆ ಮಾಡಿ. ಆದರೆ ಯಾರಿಗೂ ಬಗೆಹರಿಸ್ಲಿಕ್ಕೆ ಆಗದೇ ಇರೋ ಒಂದು ಸಮಸ್ಯೆ ಇದೆ, ಅದೇ ಪಾಪ. ಪಾಪ ಪರಿಹಾರ ಮಾಡಲಿಕ್ಕೆ ಒಬ್ಬರಿಗೆ ಮಾತ್ರ ಸಾಧ್ಯ, ಅದು ದೇವರಿಗೆ ಮಾತ್ರ ಸಾಧ್ಯ. ಗಾಡ್ ಅಲೋನ್ ಕ್ಯಾನ್ ಫರ್ಗಿವ್ ಸಿನ್ಸ್ ಆ್ಯಂಡ್ ಸಾಲ್ವ್ ದಿಸ್ ಸಿನ್ ಪ್ರಾಬ್ಲಮ್. ನೋಬಡಿ ಎಲ್ಸ್ ಕ್ಯಾನ್ ಡೂ ದಟ್. ಯಾರಿಗೂ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಬೇಕಾದರೆ ನಾನು ನಿಮಗೆ ಹೇಳ್ಬೋದು, ನಿನ್ನ ಪಾಪ ಕ್ಷಮಿಸಲಾಗಿದೆ ಅಂತ ಹೇಳ್ಬೋದು, ಆದರೆ ಪರಿಹಾರ ಮಾಡಲಿಕ್ಕಾಗಲ್ಲ. ಪರಿಹಾರ ನಿಮಗೂ ಆಗಲ್ಲ, ನನಗೂ ಆಗಲ್ಲ. ಪರಿಹಾರ ಒಬ್ಬರಿಗೆ ಮಾತ್ರನೇ, ಅದು ದೇವರಿಗೆ ಮಾತ್ರನೇ. ಆದ್ದರಿಂದನೇ ದೇವರೇ ಪರಿಹಾರ ಮಾಡಲಿಕ್ಕೆ ಈ ಭೂಮಿಗೆ ಬಂದಿದ್ದು. ಹೇಗೆ ಪರಿಹಾರ ಮಾಡಿದರು? 1 ಪೇತ್ರ 2:24 ವಾಕ್ಯ ಹೇಳುತ್ತೆ, आम्ही पातकाक मरून पवित्रपणाक जीवचे खातीर खुर्सायिल्ले आपले कुडींत ताणें आमची पातकां वावयलीं, ताच्या गाया वरवीं तुमी गूण जाल्यात. ಹಾಂ, ಕೇಳಿಸ್ಕೊಂಡ್ರಾ? ಏನು ಕೇಳಿಸ್ಕೊಂಡ್ರಿ? ನಾವು ಪಾಪದಿಂದ ಏನಾಗಿದ್ದಾಗ, ದುರ್ಬಲರಾಗಿದ್ದಾಗ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಆತನ ಗಾಯಗಳಿಂದ ನಾವು ಗುಣವಾಗಿದ್ದೇವೆ ಅಲ್ವಾ? 1 ಪೀಟರ್ ಚಾಪ್ಟರ್ 2 ವರ್ಸ್ 24. ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು. ಯಾಕೆ ಹೊತ್ತರು? ನಾವಿನ್ಮೇಲೆ ಪಾಪದ ಪಾಲಿಗೆ ಏನಾಗಬೇಕು? ಪಾಪದ ಪಾಲಿಗೆ ಇನ್ಮೇಲೆ ಏನಾಗಬೇಕು? ಸಾಯಬೇಕು. ಪಾಪದ ಪಾಲಿಗೆ ನೀನು ಸತ್ತವನಾಗಿ ಬದುಕಲಿಕ್ಕೋಸ್ಕರನೇ ಯೇಸು ನಿನಗೋಸ್ಕರ ಶಿಲ್ಬೆ ಮೇಲೆ ಸತ್ತಿದ್ದು.
ಇದನ್ನು ನೀವು ನಂಬ್ತೀರಾ? ಇದನ್ನು ನೀವು ನಂಬೋದಾದರೆ ನೀವು ಪಾಪ ಜೀವನ ಬಿಟ್ಬಿಡ್ತೀರಿ. ಇದುವರೆಗೂ ಏನು ಪಾಪ ಅಂತ ನಿಮಗೆ ಗೊತ್ತಿದೆಯೋ, ಬೈಬಲ್ ಯಾವುದನ್ನೆಲ್ಲ ಪಾಪ ಅಂತ ಹೇಳುತ್ತೋ ಆ ಪಾಪದ ಜೀವನ ಜೀವಿಸ್ಕೊಂಡು ಹೋಗೋದಿಲ್ಲ. ಅದನ್ನು ಬಿಡ್ಲಿಕ್ಕೆ ಆಗಬೇಕಾದ್ರೆ ಇದು ನಿಮ್ಗೆ ಅರ್ಥ ಆಗಬೇಕು. ಯೇಸು ನನಗಾಗಿ, ನನ್ನ ಪಾಪಕ್ಕಾಗಿ ಸತ್ತಿದ್ದು. ಯಾಕೆ ಅಂದರೆ ನಾನು ಪಾಪದ ಪಾಲಿಗೆ ಸಾಯಬೇಕಿನ್ನು, ಲೋಕದ ಪಾಲಿಗೆ ಸತ್ತವನಾಗಬೇಕು, ಸ್ವಾರ್ಥದ ಪಾಲಿಗೆ ಸತ್ತವನಾಗಬೇಕು. ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಯ್ಬೇಕಾಗ್ರಿ ದುಡ್ಡಿನ ಪಾಲಿಗೆ. ದುಡ್ಡು, ಹಣ, ದುಡ್ಡು ಮಾಡೋದು ಇದಂತೂ ಮಹಾಪಾಪ. ನಿಮ್ಗದು ಪಾಪ ಅಂತ ಅನಿಸೋದೇ ಇಲ್ಲ ಬಿಡಿ. ದುಡ್ಡು ಪಾಪ ಅಲ್ಲ. ಮನಿ ಈಸ್ ನಾಟ್ ದ ಸಿನ್. ದ ಡಿಸೈರ್ ಟು ಹ್ಯಾವ್ ಮನಿ, ಆಸೆ, ಹಣ ಬೇಕು ಎಂಬ ಆಸೆ ಇದೆಯಲ್ಲ, ಅದೇ ಪಾಪ. ಈ ಆಸೆ ಇದೆಯಾ? ಇವತ್ತು 90% ಜನ ಈ ಧ್ಯಾನಕೂಟಗಳಿಗೆ ಹೋಗೋದೇ ಈ ದುಡ್ಡಿಗೋಸ್ಕರ. ದುಡ್ಡು ಬರಲಿಕ್ಕೆ, ಜಾಬ್, ಒಳ್ಳೆ ಜಾಬ್ ಬೇಕು, ಹೊರದೇಶಕ್ಕೆ ಹೋಗಬೇಕು, ಹೆಚ್ಚು ಸಂಪಾದನೆ ಆಗಬೇಕು, ನಮ್ಮದು ವೀಸಾ ಆಗಬೇಕು, ಅದಾಗಬೇಕು, ಟಿಕೆಟ್ ಸಿಗಬೇಕು. ಯಾಕೆ? ದುಡ್ಡು. ಕೆಲಸ ಅಲ್ಲ, ಕೆಲಸ ಇಲ್ಲೂ ಮಾಡ್ಬೋದು, ಕೂಲಿ ಕೆಲಸ ಎಲ್ಲೂ ಸಿಗುತ್ತೆ. ನಮಗೆ ಹೆಚ್ಚು ದುಡ್ಡು ಬೇಕು, ಯಾಕೆಂದರೆ ದೊಡ್ಡ ಮನೆ ಕಟ್ಟಬೇಕಲ್ಲ. ಸೊ ಹಣ, ದುಡ್ಡು, ದುಡ್ಡಿನ ಆಸೆ, ದುಡ್ಡಿನ ಆಸೆಗಾಗಿ ಬದುಕೋದೇ ಮಹಾಪಾಪ. ಇವತ್ತು ನಾವು ದುಡ್ಡಿನ ಆಸೆಗಾಗಿ ಬದುಕ್ತಾ ಇದ್ದೀವಾ? ದುಡ್ಡಿನ ಆಸೆ ಇದೆಯಾ? ದುಡ್ಡು ಬೇಕಾ? ಜಾಬ್ ಬೇಕಾ? ದುಡ್ಡು ಬೇಕಾ? ಯಾರಿಗೆ ಜಾಬ್ ಬೇಕು ಬನ್ನಿ, ನಾನೇ ಕೊಡ್ತೀನಿ. ಜಾಬ್ ಬೇಕಾದಷ್ಟು ಕೆಲಸ ಇದೆ. ಜಾಬ್ ಬೇಕಾದರೆ ಜಾಬ್ ಕೊಡ್ತೀನಿ. ಜಾಬ್ ಯಾಕೆ? ಹೊಟ್ಟೆ ಪಾಡಿಗೆ ಕೆಲಸ ಕೊಡ್ತೀವಿ, ಊಟನೂ ಕೊಡ್ತೀವಿ, ಬಟ್ಟೆನೂ ಕೊಡ್ತೀವಿ, ಸಾಕಲ್ವಾ? ಬದುಕಲಿಕ್ಕೆ ಅಷ್ಟೇ ಸಾಕಲ್ವಾ? ಆದರೆ ನಿಮಗೆ ಫೋನ್ ಬೇಕು, ಕಾರ್ ಬೇಕು, ಬೈಕ್ ಬೇಕು, ಮನೆ ಕಟ್ಟಬೇಕು ಅಂದರೆ ದುಡ್ಡು ಬೇಕು, ದುಡ್ಡಿನಿಂದ ಹೋಗಬೇಕು. ಆದರೆ ಇವತ್ತು ಸೈತಾನ ತೋರಿಸ್ತಾ ಇರೋ ದಾರಿ ದುಡ್ಡಿನ ದಾರಿ, ಲೋಕದ ದಾರಿ, ನಾಶದ ದಾರಿ. ಹೋಗ್ತಾ ಇರೋದೆಲ್ಲ ಅದೇ ದಾರಿಯಲ್ಲೇ. ಕೆಲವರು ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ, ಕೆಲವರು ಧ್ಯಾನ ಮಾಡ್ಕೊಂಡು ಹೋಗ್ತಾರೆ, ಇನ್ನು ಕೆಲವರು ನಾನು ಹೇಳಿದೆಲ್ಲ ಪ್ರಾರಂಭದಲ್ಲಿ ಮಣ್ಣು ತಿನ್ಕೊಂಡು ಹೋಗೋರಿದ್ದಾರೆ. ಈ ಮಣ್ಣು ಜೀವನ ಜೀವಿಸಬೇಡಿ. ದೇವರಿಗಾಗಿ ಬದುಕಬೇಕು, ಕ್ರಿಸ್ತನಿಗಾಗಿ ಬದುಕಬೇಕು, ಶುಭ ಸಂದೇಶಕ್ಕಾಗಿ ಬದುಕಬೇಕು. ಅದೊಂದು ದೊಡ್ಡ ಆಶೀರ್ವಾದ. ಆಯಿತಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೊಡ್ಡ ಆಶೀರ್ವಾದ ಯಾವುದು? ದೇವರಿಗಾಗಿ ಬದುಕೋದು. ನೋಡಿ, ಇವತ್ತು ದೇವರಿಗಾಗಿ ನಾವು ಬದುಕಬೇಕು ಅಂತ ಒಂದು ಆಸೆ ಇದ್ದಿದ್ದರಿಂದ ಈ ಪ್ರಾರ್ಥನೆ ಇವತ್ತು ನಡೀತಾ ಇದೆ ಇಲ್ಲಿ. ನಮ್ಮ ಥಾಮಸ್ ಅಣ್ಣಂಗೆ ಮತ್ತು ಅವ್ರ ಕುಟುಂಬದವರಿಗೆ ಅವ್ರ ಮಿಸ್ಸಸ್ಸೇ ಹೇಳಿದ್ದು ಇಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ, ಅಲ್ವಕ್ಕ? ಹಾಂ, ಗಂಡ ಹೆಂಡತಿ ಇಬ್ಬರು ಸೇರಿ ಥಾಮಸ್ ಅಣ್ಣ ಹಾಗೂ ಬೇಡ ಅಂತಲೇ ಹೇಳ್ತಾ ಇದ್ರು ಅನಿಸುತ್ತೆ. ಇವರು ಬೇಕೇ ಬೇಕು ಅಂದರು. ಅದು ಯಾಕೆ ಹೇಳಿದ್ರು ನನಗೂ ಗೊತ್ತಿಲ್ಲ. ಏನೇ ಆಗಲಿ ಪವಿತ್ರಾತ್ಮ ಅವರಲ್ಲಿ ಕಾರ್ಯ ಮಾಡಿದ್ದಾರೆ ಅಷ್ಟೇ. ಇಲ್ಲ ಅಂದರೆ ಹಾಗೆಲ್ಲ ಹೇಳೋರೇ ಅಲ್ಲ ಅವರು, ಅಲ್ವಾ? ನಿಮಗೆ ಗೊತ್ತಿರ್ಬೋದು. ಅವರೆಲ್ಲ ಅದು ಪ್ರಾರ್ಥನೆಯಲ್ಲಿ ಅದೆಲ್ಲ ಹೇಳಲ್ಲ, ಊಟ ಮಾಡಿ ಹೋಗಿ ಅಷ್ಟೇ. ಆದರೆ ಪ್ರಾರ್ಥನೆ ಇಡುವ, ಬರೀ ಹೊಟ್ಟೆಗೆ ಊಟ ಕೊಟ್ಟು ಯಾಕೆ ಕಳಿಸ್ಬೇಕು? ಆತ್ಮಕ್ಕೂ ಊಟ ಕೊಡುವ. ನಾವಂತೂ ಹೋಗಿ ಮೈಕ್ ಹಿಡ್ಕೊಂಡು ಹೇಳಲಿಕ್ಕೆ ಧೈರ್ಯ ಇಲ್ಲ, ಹೇಳೋರಾದರೂ ಹೇಳಲಿ, ಅಲ್ವಾಕ? ಒದೆ ತಿನ್ನೋರು ತಿನ್ಕೊಳ್ಳಿ, ಅದು ಪರವಾಗಿಲ್ಲ ಬಿಡಿ, ಅದೊಂದು ಆಶೀರ್ವಾದ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಗಾಗಿ ಬದುಕೋದಿದೆಯಲ್ಲ, ದೊಡ್ಡ ಆಶೀರ್ವಾದ. ನಿಮ್ಮ ಒಂದೊಂದು ಮನೆಗಳು ದೇವರಿಗೆ ಕೊಡಿ ನೋಡೋಣ. ಪಿಶಾಚಿಗಂತೂ ಕೊಟ್ಟುಬಿಟ್ಟಿದ್ದೀರಿ. ದುಡ್ಡು, ಲೋಕ, ತಿನ್ನು, ಕುಡಿ, ಮಜಾ ಮಾಡು, ಓದು, ಬರೀ ಟ್ಯೂಷನ್, ಸಿನಿಮಾ ನೋಡು, ಭಾನುವಾರ ಆದರೆ ಚರ್ಚಿಗೆ ಹೋಗಿ ಬಂದು ಬೇಯಿಸ್ಕೊಂಡು ಚೆನ್ನಾಗಿ ತಿನ್ನು, ಹಬ್ಬ ಆದರೆ ಅದು ಹಬ್ಬದ ಹೆಸರಲ್ಲೂ ತಿನ್ನು. ಇದಂತೂ ನಡೀತಾ ಇದೆ. ಪಿಶಾಚಿಗಂತೂ ಕೊಟ್ಟುಬಿಟ್ಟಿದ್ದೀವಿ. ಪವಿತ್ರಾತ್ಮನಿಗೆ ಕೊಟ್ಟು ನೋಡಿ, ಶುಭ ಸಂದೇಶಕ್ಕೆ ಕೊಟ್ಟು ನೋಡಿ, ವಾಕ್ಯಕ್ಕೆ ಕೊಟ್ಟು ನೋಡಿ. ಆಗ ರಿಯಲ್ ಶತ್ರುಗಳು ಯಾರು ಅಂತ ಗೊತ್ತಾಗ್ತಾರೆ. ರಿಯಲ್ ಶತ್ರು ಯಾರು ಕೇಳಿದರೆ ಕುಟುಂಬದವರೇ ಇರ್ತಾರೆ. ಅವರೆಲ್ಲ ಎದ್ದೇಳ್ಬಿಡ್ತಾರೆ ಅವಾಗ. ನೀನು ಬೈಬಲ್ ಹಿಡ್ಕೊಂಡ್ಯಾ? ನಿಮ್ಮ ಮನೇಲಿ ಯಾಕೆ ಪ್ರಾರ್ಥನೆ ಮಾಡಿದರು? ನಿಮ್ಮ ಮನೇಲಿ ಎಣ್ಣೆ ಪಾರ್ಟಿ ಮಾಡಿದಾಗ ಇವ್ರು ಯಾರು ಕೇಳಲ್ಲ. ನಿಮ್ಮ ಮನೇಲಿ ಒಂದು ಬೈಬಲ್ ಪ್ರಾರ್ಥನೆ ಶುರು ಮಾಡಿ, ವಾಕ್ಯ ಶುರು ಮಾಡಿ, ಆಗ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ. ಅನ್ಯರು ಯಾರು ತೊಂದರೆ ಕೊಡಲ್ಲ. ಅವರು ಬೇಕಾದರೆ ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗ್ತಾಯಿದೆ, ಮಾಡಿ ಮಾಡಿ ಅಂತಾರೆ ಬೇಕಾದರೆ. ನಮ್ಮನೆ ಪಕ್ಕದಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಇದ್ದಾರೆ, ಆಯಿತಾ? ಅವ್ರನ್ನ ನಾನು ಒಂದು ಸರಿ ಕೇಳಿದೆ. ಈ ತುಂಬ ಗಲಾಟೆ ನಡೀತಾ ಇರುತ್ತಲ್ಲ ಅಲ್ಲಿ ಅಲ್ಲೆಲ್ಲ, ಕ್ರಿಶ್ಚಿಯನ್ಸು ಹಾಗೆ ಹೀಗೆ ಅಂತೆಲ್ಲ ಗಲಾಟೆ ಮಾಡ್ತಾರೆ. ಕೆಲವೊಂದು ಮತ ಅಂದರು, ಕುರುಡರು, ಅವರಿಗೆ ಅವರ ಮತ ಮುಖ್ಯ, ದೇವರು ನಂಬಿಕೆ ಏನಿಲ್ಲ. ಆದರೆ ನಮ್ಮ ಪಕ್ಕದಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಇದೆ. ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೇನೆ ಅಂದರೆ, ಅವ್ರನ್ನ ಒಂದು ಸರಿ ನಾನು ಕೇಳಿದೆ, ಸರ್ ಇಲ್ಲಿ ನಾವು ಪ್ರಾರ್ಥನೆ ಮಾಡೋ ಜೋರಾಗಿ ಮಾಡ್ತಾ ಇರ್ತೀವಲ್ವಾ, ನೀವು ಕ್ರೈಸ್ತರಲ್ಲ, ಅಕ್ರೈಸ್ತರು, ಬ್ರಾಹ್ಮಣರು, ನಿಮಗೇನಾದರೂ ನಾವು ಪ್ರಾರ್ಥನೆ ಮಾಡೋ ತೊಂದರೆ ಆಗ್ತಾ ಇದೆಯಾ? ಆ ಥರ ಆಗ್ತಾಯಿದ್ರೆ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದೆ.
ಅವ್ರೇನು ಹೇಳಿದ್ರು ಗೊತ್ತಾ? ನೀವು ನಿಲ್ಲಿಸಬೇಡಿ ಬ್ರದರ್, ನೀವಿಲ್ಲಿ ಪ್ರಾರ್ಥನೆ ಮಾಡುವಾಗ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ನಮಗಿಲ್ಲಿ ಒಳ್ಳೇದಾಗ್ತಾ ಇದೆ, ನೀವು ನಿಲ್ಲಿಸಬೇಡಿ, ನೀವು ಮಾಡಿ ಪ್ರಾರ್ಥನೆ, ನೀವು ಪ್ರಾರ್ಥನೆ ಮಾಡಿ ನಮ್ಗೆ ಒಳ್ಳೇದಾಗ್ತಾ ಇದೆ ಅಂದಿದ್ರು. ನೀವು ಬೇಕಾದರೆ ಬನ್ನಿ ನನ್ನ ಜೊತೆಗೆ, ನಾನು ಅವ್ರನ್ನ ಭೇಟಿ ಮಾಡಿಸ್ತೀನಿ, ನಾನು ಹೇಳೋದು ಸುಳ್ಳಾದರೆ, ಆಯಿತಾ? ಸೊ ಆದರೆ ಯಾರಿಗಾದರೂ ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ಳೋರಿಗೆ ಏನೋ ಡೌಟ್ ಇರ್ಬೋದು, ಇವತ್ತು ಸುಳ್ಳು ಹೇಳ್ತಾ ಇದ್ದಾರೆ ಅಂತ, ಬನ್ನಿ ನಾನು ಕರ್ಕೊಂಡೋಗಿ ಭೇಟಿ ಮಾಡಿಸ್ತೀನಿ ಅವ್ರನ್ನ ನೇರವಾಗಿ. ಆ ಥರ ಡೌಟ್ ಇದ್ದವ್ರು ಯಾರಾದರೂ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಡೈರೆಕ್ಟ್ಲಿ. ಒಳ್ಳೆ ಮನುಷ್ಯ, ಅವ್ರಿಗೆ ದೇವರಲ್ಲಿ ವಿಶ್ವಾಸ ಇದೆ, ಅದರಿಂದ ಅವ್ರಿಗೆ ಅದಾಗ್ತಾ ಇದೆ. ಅದರಿಂದ ನಿಮ್ಮ ಮನೆಗಳಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಸಾರಲ್ಪಡುವಾಗ, ದೇವರಿಗೆ ಸ್ತುತಿ ಆರಾಧನೆ ಸಲ್ಲಿಸುವಾಗ ಅಲ್ಲಿ ಪಾಸಿಟಿವ್ ಎನರ್ಜಿ ಅಥವಾ ದೇವರ ಶಕ್ತಿ, ಅವರಿಗೆ ಪವಿತ್ರಾತ್ಮ ಶಕ್ತಿ ಅಂತ ಹೇಳಲಿಕ್ಕೆ ಗೊತ್ತಾಗಿಲ್ಲ, ಅದಕ್ಕೆ ಪಾಸಿಟಿವ್ ಎನರ್ಜಿ, ಒಂದು ದೈವ ಶಕ್ತಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವಾತಾವರಣದಲ್ಲಿ ಚಲಿಸುತ್ತೆ. ಇಲ್ಲಿ ವಾಕ್ಯ ಹೇಳುವಾಗ, ಸ್ತುತಿ ಮಾಡುವಾಗ ಏನಾಗುತ್ತೆ? ಇಲ್ಲಿ ದೇವರ ಶಕ್ತಿ ಸಂಚಾರ ಆಗುತ್ತೆ. ಯಾಕೆಂದರೆ ಇಲ್ಲಿ ಸಾರಲ್ಪಡ್ತಾ ಇರೋದು ದೇವರ ವಾಕ್ಯ, ದೇವರ ವಾಕ್ಯದಲ್ಲಿ ದೇವರ ಶಕ್ತಿ ಇದೆ. ಸೊ ದೇವರ ಶಕ್ತಿ ಯಾರಿಗಿಷ್ಟ ಇಲ್ಲ? ಪಿಶಾಚಿಗೆ ಇಷ್ಟ ಇಲ್ಲ. ಎಷ್ಟೋ ಕ್ರಿಶ್ಚಿಯನ್ಸ್ ಇದಕ್ಕೆ ಅಪೋಸ್ ಮಾಡ್ತಾರೆ. ಬೈಬಲ್ ಬೇಡ, ಶುಭ ಸಂದೇಶ ಬೇಡ, ಹಲ್ಲೆಲೂಯಾ ಬೇಡವೇ ಬೇಡ, ಪ್ರೈಸ್ ಲಾರ್ಡ್ ಬೇಡವೇ ಬೇಡ, ಬೇರೆ ಏನಾದರೂ ಇದ್ರೂ ತೊಂದರೆ ಇಲ್ಲ ಅವರಿಗೆ. ಏನು ತೊಂದರೆ? ಕ್ರೈಸ್ತರಲ್ವಾ ನೀವು? ನಿಮಗೆ ಹಲ್ಲೆಲೂಯಾ ಯಾಕೆ ಪ್ರಾಬ್ಲಮ್ ಆಗ್ತಾಯಿದೆ? ಸ್ವರ್ಗದಲ್ಲೇ ಪ್ರಾಬ್ಲಮ್ ಇಲ್ಲ, ಸ್ವರ್ಗದಲ್ಲೇ ಹಲ್ಲೆಲೂಯಾ ಹೇಳ್ತಾರಂತೆ, ನಿಮಗೇನು ಪ್ರಾಬ್ಲಮ್ ಅಲ್ವಾ? ದೇವರ ವಾಕ್ಯ ಬೇಡ, ಇನ್ಯಾವ ವಾಕ್ಯ ಬೇಕು ನಿಮಗೆ? ಇಲ್ಲಿ ಯಾರಾದರೂ ಬಂದು ಯೇಸುಗೆ ವಿರುದ್ಧ ಮಾತಾಡ್ತಾ ಇದ್ದಾರಾ? ಮಾತೆ ಮರಿಯಮ್ಮನವರಿಗೆ ವಿರುದ್ಧ ಮಾತಾಡ್ತಾ ಇದ್ದಾರಾ? ಸಭೆಗೆ ವಿರುದ್ಧ ಮಾತಾಡ್ತಾ ಇದ್ದಾರಾ? ಇಲ್ಲ ತಾನೇ. ಯೇಸು ಸ್ವಾಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮಾತೆ ಮರಿಯಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಧರ್ಮಸಭೆಯಲ್ಲಿರ್ತಕ್ಕಂಥ ಈ ಒಂದು ಕಾರ್ಯ ಯಾವುದು? ಇವತ್ತು ಆಚರಿಸುವಂಥ ಹಬ್ಬ ಯಾವುದು? ಯೇಸು ಕ್ರಿಸ್ತರ ಸ್ವರ್ಗಾರೋಹಣದ ಹಬ್ಬ. ಇದ್ರ ಬಗ್ಗೆ ತಾನೇ ಹೇಳ್ತಾ ಇದ್ದೀವಿ. ಇದರಲ್ಲಿ ಏನು ತಪ್ಪಿದೆ? ಏನು ತೊಂದರೆ ಆಗ್ತಾ ಇದೆ? ಯಾರಿಗೆ ತೊಂದರೆ ಆಗ್ತಾ ಇದೆ? ತೊಂದರೆ ಆಗೋದು ಒಬ್ಬನಿಗೆ, ಪಿಶಾಚಿಗೆ. ಪಿಶಾಚಿ ಇದ್ದವರಿಗೂ ತೊಂದರೆ ಆಗುತ್ತೆ, ಪಿಶಾಚಿಗೂ ತೊಂದರೆ ಆಗುತ್ತೆ. ಈ ಪಿಶಾಚಿ ಇದ್ದವ್ರು ಯಾರು ಅಂತ ಕಂಡುಹಿಡಬೇಕಾದ್ರೆ, ಕ್ರಿಶ್ಚಿಯನ್ಸಲ್ಲಿ ಹೇಳ್ತಾ ಇರೋದು ನಾನು, ಯಾರು ಒಳಗಡೆ ಪಿಶಾಚಿ ಇದೆ ಅಂತ ಕಂಡುಹಿಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಬೈಬಲ್ ಕ್ಲಾಸ್ ಸ್ಟಾರ್ಟ್ ಮಾಡಿ, ನಿಮ್ಮ ಮನೆಯಲ್ಲಿ ಬೈಬಲ್ ಓದೋದನ್ನು ಸ್ಟಾರ್ಟ್ ಮಾಡಿ. ಆಗ ಯಾರೆಲ್ಲ ಸುತ್ತಮುತ್ತಿರೋ ಕ್ರಿಶ್ಚಿಯನ್ಸ್ ಅಂತ ನಂಬಿದಿರಲ್ವಾ, ಅವ್ರ ಒಳಗಡೆ ಎಲ್ಲ ಪಿಶಾಚಿ ಇದೆ ಗೊತ್ತಾಗುತ್ತೆ. ಅವರೆಲ್ಲರೂ ಅಪೋಸ್ ಮಾಡ್ತಾರೆ. ಈ ಅಪೋಸ್ ಮಾಡೋರೆಲ್ಲ ದುರಾತ್ಮ ಸೇರ್ಕೊಂಡಿರುತ್ತೆ. ಹಾಗೆ ಕಂಡುಹಿಡಿಬೋದು ಯಾರು ಒಳಗಡೆ ಪಿಶಾಚಿ ಇದೆ ಅಂತ. ಟೆನ್ಷನ್ ಮಾಡ್ಕೋಬೇಡಿ, ಅವ್ರನ್ನ ಪ್ರೀತಿ ಮಾಡಬೇಕು, ಅವ್ರನ್ನ ಬೈದ ಪ್ರಯೋಜನ ಇಲ್ಲ. ಅವ್ರು ಹಾಗೆ ಯೇಸು ಕ್ರಿಸ್ತರು ಈ ಭೂಮಿ ಬಗ್ಗೆ ಶುಭ ಸಂದೇಶ ಸಾರಿದಾಗ ಎದ್ದವ್ರು ಯಾರು ಅವರಿಗೆ ವಿರೋಧ ಮಾಡಿ ಜೊತೆಯಲ್ಲಿದ್ದ? ಅವರು ಸ್ವಂತ ಜಾತಿಯವರೇ. ಈ ಭೂಮಿಯಲ್ಲಿ ಯೇಸು ಬಂದಾಗ ಯೇಸು ಯಾವ ಜಾತಿ ಅವನಾಗಿದ್ದ? ಯಹೂದ್ಯ ಅಲ್ವಾ, ಜೂಯಿಷ್. ಯಹೂದ್ಯರು ಎಲ್ಲರೂ ಎದ್ದರು. ಎದ್ದೇನು ಹೇಳಿದರು? ಇವನಿಗೆ ಪಿಶಾಚಿ ಹಿಡಿದಿದೆ, ಇವನು ಏನೇನೋ ಹೇಳ್ತಾ ಇದ್ದಾನೆ, ಹುಚ್ಚುಚ್ಚಾಗಿ ಏನೇನೋ ಹೇಳ್ತಾ ಇದ್ದಾನೆ. ಎಲ್ಲ ಸೇರಿ ಅವನ್ನ ಸಾಯಿಸೇ ಬಿಟ್ರು. ಆದರೆ ಅವ್ರು ಸಾಯಿಸಿದ್ದಲ್ಲ, ತಂದೆ ದೇವರ ಇಚ್ಛೆ, ಯೇಸು ಸಾಯಬೇಕು ಅಂತ ಇತ್ತು, ಸತ್ತರು. ಯೇಸು ಹೇಳ್ತಾರೆ, ನನ್ನ ಪ್ರಾಣವನ್ನು ಯಾರಿಗೂ ತೆಗಿಯೋಕ್ಕಾಗಲ್ಲ, ನಾನೇ ಕೊಡೋದು, ನಾನು ಕೊಟ್ಟಿದ್ದು ನಾನೇ ತಗೊಳ್ತೀನಿ. ನೀವು ತೆಗೆದಿದ್ದಾದ್ರೆ ವಾಪಸ್ ತೆಗಿಯೋಕ್ಕಾಗಲ್ಲ. ಈಗ ನನ್ನನ್ನು ನೀವು ಸಾಯಿಸಿಬಿಟ್ರೆ ನಾನು ಸತ್ತೋಗ್ಬಿಟ್ರೆ, ಅದು ನನ್ನ ಪ್ರಾಣ ನಾನು ಕೊಟ್ಟಿದ್ದಲ್ಲ, ನೀವು ತೆಗೆದಿದ್ದು. ಇನ್ನು ನೀವು ವಾಪಸ್ ಕೊಡ್ಬೇಕು ನನಗೆ. ಕೊಡೋಕ್ಕೆ ನೀವು ಇರಲ್ಲ, ನಿಮಗೂ ಪ್ರಾಣ ಇಲ್ಲ, ನಿಮಗೂ ಯಾರಾದರೂ ಕೊಟ್ರೇ ಸಿಗೋದು. ಆದರೆ ಯೇಸು ಹೇಳ್ತಾರೆ, ನನ್ನ ಪ್ರಾಣ ನಾನೇ ಕೊಡ್ತೀನಿ, ನಾನೇ ತಗೊಳ್ತೀನಿ. ಅದು ಒಬ್ರಿಗಾಗುತ್ತೆ, ದೇವರಿಗೆ ಮಾತ್ರ ಆಗುತ್ತೆ, ಮನುಷ್ಯಂಗಾಗಲ್ಲ. ಯೇಸು ದೇವರು ಅಂತ ಎಲ್ಲೂ ಹೇಳದೇ ಇದ್ದರು, ಯೇಸು ದೇವರೇ ಆಗಿದ್ದರು. ಹಿ ಪ್ರೂವ್ಡ್ ಇಟ್ ದಟ್ ಹಿ ವಾಸ್ ಗಾಡ್ ವೆನ್ ಹಿ ವಾಸ್ ಆನ್ ದಿಸ್ ಅರ್ತ್. ಈ ಭೂಮಿಯಲ್ಲಿದ್ದಾಗ ಅವರು ದೇವರು ಅಂತ ಅವರು ಪ್ರೂವ್ ಮಾಡಿದರು. ನಮಗೆ ನಂಬಿಕೆ ಇಲ್ಲ ಅವರು ದೇವರು ಅಂತ. ಎಷ್ಟೋ ಜನ ಕನ್ಫ್ಯೂಷನಲ್ಲಿದ್ದಾರೆ, ಯೇಸು ದೇವರು ಹೌದೋ ಅಲ್ಲೋ ಅಂತ. ಯೇಸು ನಿಜವಾದ ದೇವರು, ಸೃಷ್ಟಿಕರ್ತ ದೇವರು, ರಕ್ಷಕ ದೇವರು, ಅವರು ಎಂದಿಗೂ ದೇವರೇ. ಭೂಮಿಗೆ ಬಂದಾಗಲೂ ದೇವರೇ, ಭೂಮಿಯಿಂದ ಹೋದಾಗಲೂ ದೇವರೇ, ಈಗಲೂ ದೇವರೇ, ಸ್ವರ್ಗಕ್ಕೆ ಏರಿ ಹೋದಾಗಲೂ ಅವರು ದೇವರೇ. ಆದರೆ ಯಾಕೆ ಹೋದರು, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಯಾವಾಗ ಬರ್ತಾರೆ, ಇದು ನಮಗೆ ಅರ್ಥ ಆಗಬೇಕು. ಇದು ಅರ್ಥ ಆಗದೆ ನೀವು ಹಬ್ಬ ಮಾಡಿ ಏನು ಪ್ರಯೋಜನ? ಪುನರುತ್ಥಾನದ ಹಬ್ಬ ಮಾಡಿ ಏನು ಪ್ರಯೋಜನ? ಸ್ವರ್ಗಾರೋಹಣದ ಹಬ್ಬ ಮಾಡಿ ಏನು ಪ್ರಯೋಜನ? ಇನ್ನೂ ಸ್ವಲ್ಪ ದಿವಸ, ಇನ್ನೊಂದು 10 days ಆದಮೇಲೆ ಇನ್ನೊಂದು ಹಬ್ಬ ಇದೆ. ಯಾವ ಹಬ್ಬ ಹೇಳ್ತೀರಾ? ಬೇಗ ಹೇಳಿ ನೋಡೋಣ. ಯೇಸು ಸ್ವರ್ಗಕ್ಕೆ ಏರಿ ಹೋದರು 40ನೇ ದಿನ, 50ನೇ ದಿನ ಇನ್ನೊಂದು ಹಬ್ಬ ಇದೆ. ಚರ್ಚ್ ಇನ್ನೊಂದು ಹಬ್ಬನ ಸೆಲೆಬ್ರೇಟ್ ಮಾಡುತ್ತೆ. ಸಾರ್ವತ್ರಿಕ ಸಭೆಯಲ್ಲಿ ಹಬ್ಬ ಕೊಂಡಾಡ್ತೀವಿ, ಸ್ಮರಣೆ ಮಾಡ್ತೀವಿ. ಯಾವುದ್ರದ್ದು? ಯಾವುದು? ಪೆಂಟಿಕಾಸ್ಟ್ ಅಲ್ವಾ? ಹಾಂ,
ಯೇಸು ಕ್ರಿಸ್ತರು ಸ್ವರ್ಗಕ್ಕೆ ಹೋಗಿ ಪವಿತ್ರಾತ್ಮನನ್ನು ಸುರಿಸಿದಂತಹ ಆ ಪವಿತ್ರಾತ್ಮನ ಭೂಮಿಗೆ ಬಂದಿದ್ದರ ಹಬ್ಬ. ಇಸ್ರಾಯೇಲ್ ಜನರು ಹಬ್ಬ ಮಾಡ್ತಾಯಿದ್ರು. ಯಾವ ಹಬ್ಬ ಮಾಡ್ತಾಯಿದ್ರು ಗೊತ್ತಾ? ಪ್ರಥಮ ಫಲದ ಹಬ್ಬ, ಫಸ್ಟ್ ಫ್ರೂಟ್ಸ್. ಪ್ರಥಮ ಫಲ ನಮಗೆ ಸಿಕ್ತು ಅಂತ ಹೇಳಿಬಿಟ್ಟು ಹಬ್ಬ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ನಮಗೆ ಪ್ರಥಮ ಫಲವಾಗಿ ದೇವರು ಪವಿತ್ರಾತ್ಮರನ್ನು ಕೊಟ್ಟಿದ್ರದ್ದು ಹಬ್ಬ ನಾವಿವತ್ತು ಮಾಡ್ತೀವಿ. ಫಸ್ಟ್ ಫ್ರೂಟ್, ಹೋಲಿ ಸ್ಪಿರಿಟ್. ಆದಿಯಲ್ಲಿ ಅಥವಾ ಆ ಒಂದು ಪಂಚಾಶತ್ತಮ ಹಬ್ಬದ ದಿನದಲ್ಲಿ ಪವಿತ್ರಾತ್ಮರನ್ನ ಎಲ್ಲ ಮಾನವರಿಗೋಸ್ಕರ ದೇವರು ಸುರಿಸಿದ ದಿನ ಅದು. ಪವಿತ್ರಾತ್ಮರಿದ್ದರು, ಆದರೆ ಎಲ್ಲ ಮಾನವರಿಗೋಸ್ಕರ ಅಂತ ಸುರಿಸಿಲ್ಲ, ಅಂದು ಎಲ್ಲ ಮಾನವರಿಗೋಸ್ಕರ ಅಂತ ಸುರಿಸಿದ್ದು. ಯಾರು ಬೇಕಾದರೂ ತಗೋಬೋದು, ಯಾವ ಜಾತಿಯವ್ರು ಬೇಕಾದರೂ ತಗೋಬೋದು. ಆದರೆ ಫಸ್ಟ್ ಫ್ರೂಟ್ ಹಬ್ಬ ಎಲ್ಲ ಯಹೂದ್ಯರ ಹಬ್ಬ. ಆದರೆ ಈ ಪವಿತ್ರಾತ್ಮರ ಆಗಮನದ ಹಬ್ಬ ಎಲ್ಲರ ಹಬ್ಬ. ಇದು ಕ್ರಿಶ್ಚಿಯನ್ಸ್ ಹಬ್ಬ ಅಲ್ಲ, ಇದು ಯಹೂದ್ಯರ ಹಬ್ಬ ಅಲ್ಲ. ಈ ಪಂಚಾಶತ್ತಮ ಹಬ್ಬದ ದಿನ ಅಲ್ಲಿ ಯಾರೆಲ್ಲ ಇದ್ದರು ಅವ್ರ ಮೇಲೆಲ್ಲ ದೇವರಾತ್ಮ ಬಂದರು. ಪೇತ್ರನ ಬೋಧನೆ ಕೇಳಿ ಯಾರೆಲ್ಲ ವಿಶ್ವಾಸ ಇಟ್ಟರು ಅವರು ಎಲ್ಲರೂ ಕೂಡ ಈ ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಿದರು, ಹಬ್ಬ ಮಾಡಿದರು. ನೀವು ಹಬ್ಬ ಮಾಡಿ ಪವಿತ್ರಾತ್ಮರ ಹಬ್ಬ ಮಾಡಬೇಕಾದ್ರೆ ಪವಿತ್ರಾತ್ಮರನ್ನ ಫಸ್ಟ್ ಪಡ್ಕೋಬೇಕು. ಪವಿತ್ರಾತ್ಮರಿಲ್ಲದೆ ಹಬ್ಬ ಮಾಡಬೇಡಿ. ಸುಣ್ಣ ಬಳಿ ಸಮಾಧಿಗಳ ಥರ ಆಗಿಬಿಡ್ತೀರ. ಆಮೇಲೆ ಒಳಗಡೆ ಎಲುಬುಗಳು ಕತ್ತಲೆ ಕೊಳಕು ಇಟ್ಕೊಂಡು ಹೊರಗಡೆ ಮಾತ್ರ ಪವಿತ್ರಾತ್ಮರೇ ಸ್ತೋತ್ರ ಅಂತ ಹೇಳಿದರೆ ಸುಣ್ಣ ಬಳಿ ಸಮಾಧಿ ಆಗ್ತೀವಿ. ಅದೇ ರೀತಿ ಯೇಸುವೇ ಸ್ತೋತ್ರ ಅಂದರೂ ಅಷ್ಟೇ, ಯೇಸು ಇರಬೇಕು ಒಳಗಡೆ ರಕ್ಷಣೆ ಪಡ್ಕೋಬೇಕು. ನಾವು ಸುಮ್ಮನೆ ರಕ್ಷಣೆ ಇಲ್ಲದ ಕ್ರೈಸ್ತರಾಗಿ ಬದುಕಿದ್ರೆ ಲಾಸ್ಟ್ ಒಂದು ದಿನ ನರಕದಲ್ಲಿ ಸೆಟ್ಲ್ ಆಗ್ತೀವಿ. ಅಲ್ಲಿಗೆ ಯಾರು ಹೋಗಬಾರ್ದು, ಆಯಿತಾ? ಆ ಯಾತನ ಸ್ಥಳಕ್ಕೆ, ಆ ಅಶುದ್ಧವಾದ ಸ್ಥಳಕ್ಕೆ, ಆ ಪೈಶಾಚಿಕ ಸ್ಥಳಕ್ಕೆ ಯಾರೂ ಕೂಡ ಎಂದಿಗೂ ಒಂದು ಆತ್ಮ ಕೂಡ ಅಲ್ಲಿಗೆ ಹೋಗಬಾರ್ದು. ಅದಕ್ಕಾಗಿಯೇ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದು ಅಷ್ಟು ಯಾತನೆ ಅನುಭವಿಸಿ, ಕಷ್ಟ ಅನುಭವಿಸಿ, ಶಿಲುಬೆ ಮೇಲೆ ನಮಗೋಸ್ಕರ ಸತ್ತಿದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಹಬ್ಬ ಮಾಡಲಿಕ್ಕೋಸ್ಕರ ಅಲ್ಲ, ನಾವು ಆತನೊಂದಿಗೆ ಜೀವಿಸಲಿಕ್ಕೆ, ಆತನ ಮಹಿಮೆಗಾಗಿ ಜೀವಿಸಲಿಕ್ಕೆ. ಓಕೆ, ನಾವು ವಿಷಯಕ್ಕೆ ಬರೋಣ. ಯೇಸು ಕ್ರಿಸ್ತರು ಸ್ವರ್ಗಕ್ಕೆ ಏರಿ ಹೋದರು. ಯಾಕೆ ಏರಿ ಹೋದರು? ಫಸ್ಟ್ ಕಾರಣ, ಯೇಸು ಕ್ರಿಸ್ತರು ಸ್ವರ್ಗಕ್ಕೆ ಏರಿ ಹೋಗಿದ್ದು ಯಾಕೆ ಕೇಳಿದರೆ, ಯೋವಾನನ ಶುಭ ಸಂದೇಶ ಅಧ್ಯಾಯ 16ರಲ್ಲಿ 7ನೇ ವಾಕ್ಯ ಹೇಳುತ್ತೆ. ನಾವು ಓದೋಣ, ವಾಕ್ಯದ ಮುಖಾಂತರ ನೋಡೋಣ. ಕತೆ ಎಲ್ಲ ಕೇಳೋದು ಬೇಡ, ಕತೆ ಕೇಳೋದಲ್ಲೇ ನಿಲ್ಲಿಸ್ಬಿಡ್ರಿ. ಕತೆ ನಿಮಗೆ ರಕ್ಷಣೆ ಕೊಡೋದಿಲ್ಲ, ಇರೋದನ್ನು ಹಾಳು ಮಾಡುತ್ತೆ ವಿಶ್ವಾಸವನ್ನು. ಇವತ್ತು ಅನೇಕ ಕಥೆಗಳು ನಾವು ಕೇಳಿಸ್ಕೊಂಡೇ ಹಾಳಾಗಿ ಹೋಗಿರೋದು. ವಾಕ್ಯ ಕೇಳಿಸ್ಕೊಳ್ಳಿ, ಸತ್ಯ ತಿಳ್ಕೊಳ್ಳಿ, ಶುಭ ಸಂದೇಶ ಆಲಿಸಿ, ಜೀವ ಸಿಗುತ್ತೆ, ನಿತ್ಯ ಜೀವ ಸಿಗುತ್ತೆ. ಆಯಿತಾ? ಸೊ ಏನು ಹೇಳ್ತಾರೆ ಯೇಸು ಕ್ರಿಸ್ತರು ನೋಡೋಣ. पूण सतच हांव तुमकां सांगता, हांव गेल्यार तुमकां बऱ्याक पडटलें, कित्याक हांव गेल्ले करीत मजतदार तुमकां येवचो ना. हांव वचन जाल्यार ताका हांव तुमचे सरशीन धाडटलो. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಏನು ಹೇಳ್ತಾರೆ ಯೇಸು ಸ್ವಾಮಿ? ನಾನು ವಾಸ್ತವವಾಗಿ ನಾನು ಹೇಳೋದಾದರೆ, ನಾನು ಹೋಗುವುದು ನಿಮ್ಮ ಒಳಿತಿಗಾಗಿ. ಐ ಟೆಲ್ ಯು ದ ಟ್ರೂತ್, ಇಟ್ ಈಸ್ ಟು ಯುವರ್ ಅಡ್ವಾಂಟೇಜ್ ದಟ್ ಐ ಗೋ ಅವೇ. ಗೋ ಅವೇ ಮೀನ್ಸ್ ಗೋಯಿಂಗ್ ಟು ಹೆವೆನ್. ನಾನು ಸ್ವರ್ಗಕ್ಕೆ ಏರಿ ಹೋಗೋದು ನಿನಗೋಸ್ಕರ. ಸಿ, ಫಾರ್ ಯುವರ್ ಗುಡ್. ಇದನ್ನು ನಂಬಬೇಕು. ಜೀಸಸ್ ವೆಂಟ್ ಟು ಹೆವೆನ್, ಅಸೆಂಡೆಡ್ ಟು ಹೆವೆನ್ ಫಾರ್ ಮೈ ಗುಡ್, ಫಾರ್ ಮೈ ಸೇಕ್, ನನಗೋಸ್ಕರ. ನಿಮಗೋಸ್ಕರ ಸ್ವರ್ಗಕ್ಕೆ ಏರಿ ಹೋದವರು ಯಾರಾದರೂ ಇದ್ದಾರೆ ಇವತ್ತಿನ ತನಕ? ಕೆಲವರು ಈ ಮೂಢನಂಬಿಕೆಯಲ್ಲಿ ಇರೋರು ಇದ್ದಾರೆ. ನಮ್ಮಪ್ಪ ಸ್ವರ್ಗಕ್ಕೆ ಹೋಗಿದ್ದಾರೆ, ಅಲ್ಲಿದ್ದಾರೆ ನನಗೋಸ್ಕರ ಅಂತ. ಒಂದು ವಾಕ್ಯ ತೋರಿಸಿ ನೋಡೋಣ, ನಿಮ್ಮಪ್ಪ ಸ್ವರ್ಗದಲ್ಲಿದ್ದಾರೆ ಅಂತ ನಿನಗೋಸ್ಕರ. ಸುಮ್ಮನೆ ಕಥೆ ಎಲ್ಲ ಕಟ್ಟಬೇಡಿ. ಅಪ್ಪ ಇದ್ದಾರೆ, ಅಜ್ಜ ಇದ್ದಾರೆ, ತಾತ ಇದ್ದಾರೆ ಅಂತಲ್ಲ. ಅವರಿದ್ದಾರೆ, ಎಲ್ಲೋ ಒಂದು ಕಡೆ ಇದ್ದಾರೆ. ನಿಮಗೋಸ್ಕರ ಸ್ವರ್ಗದಲ್ಲಿದ್ದಾರೆ ಅಂತ ಹೇಳಬೇಡಿ. ಇದೆಲ್ಲ ಹೇಳೋದು ವಿಶ್ವಾಸ ಇಲ್ಲದೆ ಇರೋದ್ರಿಂದಾನೆ. ವಿಶ್ವಾಸ ಇರೋನು ಹೇಳ್ತಾನೆ, ನನಗೋಸ್ಕರ ಯೇಸು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ. ಯೇಸು ಸ್ವರ್ಗಕ್ಕೆ ಹೋಗಿದ್ದು ಯಾರಿಗೋಸ್ಕರ? ಯೇಸುಗೋಸ್ಕರ ಅಲ್ಲ, ನನಗೋಸ್ಕರ. ಇದು ಫಸ್ಟ್ ಬರಲಿ. ನನಗೋಸ್ಕರ, ಫಾರ್ ಮೈ ಸೇಕ್, ಫಾರ್ ಮೈ ಗುಡ್ನೆಸ್, ಫಾರ್ ಮೈ ವೆಲ್ಫೇರ್, ನನಗೆ ಒಳ್ಳೇದಾಗಲಿಕ್ಕೋಸ್ಕರ ಯೇಸು ಎಲ್ಲಿಗೆ ಹೋಗಿದ್ದಾರೆ ನೋಡಿ. ಯೇಸು ಸ್ವರ್ಗಕ್ಕೆ ಹೋಗದೇ ಇದ್ದರೆ ನಮ್ಗೆ ಯಾರಿಗೂ ಒಳ್ಳೇದಾಗ್ತಾ ಇರಲಿಲ್ಲ. ನಾವು ನಾಶ ಆಗಿ ಹೋಗ್ತಾ ಇದ್ವಿ. ಯಾಕೆ ಗೊತ್ತಾ? ಪವಿತ್ರಾತ್ಮ ನಮ್ಮ ಒಳಗಡೆ ಬರ್ತಾ ಇರಲಿಲ್ಲ. ಪವಿತ್ರಾತ್ಮ ಒಳಗಡೆ ಬರದೇ ಇದ್ದರೆ ನಾವು ಸ್ವರ್ಗ ರಾಜ್ಯದ ಪ್ರಜೆಗಳಾಗ್ತಾ ಇರಲಿಲ್ಲ. ನಾವು ನಿತ್ಯ ನಾಶಕ್ಕೆ ಹೋಗ್ತಾ ಇದ್ವಿ. ಎಷ್ಟೇ ನೀವು ಒಳ್ಳೆಯವರಾಗಿ ಬದುಕಿದ್ರು, ಎಷ್ಟೇ ನೀವು ಹಾಡು ಹೇಳಿದ್ರು, ಸ್ತುತಿ ಮಾಡಿದ್ರು, ಜಪ ಮಾಡಿದ್ರು, ಬೈಬಲ್ ಓದಿದ್ರು, ಒಂದು ದಿನ ನರಕಕ್ಕೆ ಹೋಗ್ತಾ ಇದ್ವಿ. ಯಾಕೆ ಅಂದರೆ ಬೈಬಲ್ ಹೇಳುತ್ತೆ, ಏನಂತ ಹೇಳುತ್ತೆ? ಎಫೆಷಿಯನ್ಸ್ 4:30, ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೇಳುತ್ತೆ, ತೀರ್ಪಿನ ದಿನ ನೀವು ದೇವರಿಗೆ ಸೇರಿದವರು ಎಂದು ತೋರಿಸಲು ನಿಮ್ಮ ಮೇಲೆ ದೇವರು ಒತ್ತಿದ ಮುದ್ರೆ ಪವಿತ್ರಾತ್ಮ. ಮುದ್ರೆ ಇದ್ದರೆ
देवाच्या ಹಣೆ ಮೇಲೆ ಒತ್ತ ಮುದ್ರೆ ಅಲ್ಲ. ಹಣೆ ಮೇಲೆ ಯಾರು ಮುದ್ರೆ ಒತ್ತಬೋದು? ಆತ್ಮದಲ್ಲಿ ಮುದ್ರೆ ಒತ್ತಲಿಕ್ಕೆ ಆಗೋದು ಒಬ್ಬರಿಗೇನೆ. ಅದು ಆತ್ಮ ಸ್ವರೂಪನಾದ ದೇವರಿಗೆ ಮಾತ್ರನೇ, ಯೇಸು ಕ್ರಿಸ್ತನಿಗೆ ಮಾತ್ರನೇ ನಿನ್ನ ಆತ್ಮಕ್ಕೆ ಈ ಆತ್ಮನ ಮುದ್ರೆ, ಪರಿಶುದ್ಧ ಆತ್ಮನ ಮುದ್ರೆ ಒತ್ತಲಿಕ್ಕೆ ಆಗುತ್ತೆ. ಬುದ್ಧಿವಂತರಾಗ್ರಿ, ದಡ್ಡರಾಗಬೇಡಿ. ಹಣೆ ಮೇಲೆ ಮುದ್ರೆ ನಾನು ಹಾಕ್ಬೋದಾ ನಿಮಗೆ? ಹಲೋ ಕ್ರೈಸ್ತ ವಿಶ್ವಾಸಿಗಳೇ, ನಿಮ್ಮ ಹಣೆ ಮೇಲೆ ಮುದ್ರೆ ನಾನು ಹಾಕ್ಬೋದಾ? ಹಾಕ್ಬೋದು. ತಲೆ ಮೇಲೆ ಮುದ್ರೆ ಹಾಕ್ಬೋದಾ? ನಿಮಗೆಲ್ಲೂ ಮುದ್ರೆ ಹಾಕ್ಬೋದು. ನಿಮ್ಮ ಆತ್ಮಕ್ಕೆ ಮುದ್ರೆ ನನಗೆ ಹಾಕ್ಲಿಕ್ಕಾಗತ್ತಾ? ಯಾರಿಗೆ ಹಾಕ್ಬೋದು? ಆತ್ಮಸ್ವರೂಪಿಗೆ ಹಾಕ್ಬೋದು. ಆತ್ಮಸ್ವರೂಪಿಯಾದ ದೇವರಿಗೆ ನಮ್ಮ ಆತ್ಮದಲ್ಲಿ ಏನು ಹಾಕ್ಬೋದು? ಮುದ್ರೆ ಹಾಕ್ಬೋದು. ಓಕೆ, ವಾಕ್ಯ ಕೇಳಿಸ್ಕೊಳ್ಳೋಣ. देवाच्या पवित्र आत्म्याचें मन तुमी दुखय नाकात, कित्याक आमकां सुटका दिवंक आसा त्या दिसा तुमी आपणाची म्हूण कळीत जावचे खातीर जास्त आत्म्या वरवीं देवान तुमचे वयर मोर मारल्या. ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ. ವಿಮೋಚನೆ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯು ಅವರೇ. ತೀರ್ಪಿನ ದಿನ ಯಾವುದೊಂದು ದಿನ ಇದೆಯಾ? ಎಷ್ಟು ಜನಕ್ಕೆ ಗೊತ್ತಿದೆ? ಎಲ್ರಿಗೂ ಗೊತ್ತಿದೆಯಾ ತೀರ್ಪಿನ ದಿನ ಇದೆ ಅಂತ? ಎಷ್ಟು ಜನಕ್ಕೆ ಆ ದಿನದ ಕುರಿತಾಗಿ ಭಯ ಇದೆ? ಯಾರಿಗೂ ಭಯ ಇಲ್ಲ ಅಲ್ವಾ? ಯಾವ ತೀರ್ಪು? ಕೋರ್ಟ್ ನಿಮ್ಗೆ ಯಾವುದಾದ್ರೂ ಕೋರ್ಟ್ ಕೇಸ್ ಇದ್ದರೆ ನಿಮಗೆ ಆ ಕೋರ್ಟ್ ದಿವಸ ಸ್ವಲ್ಪ ಭಯ ಇರುತ್ತಾ? ಕೇಸ್ ನಮ್ಮ ಕಡೆಗೆ ಆಗುತ್ತೋ ಅವ್ರ ಕಡೆಗೆ ಆಗುತ್ತೋ, ಏನು ತೀರ್ಪು ಬರುತ್ತೆ, ಜಡ್ಜ್ ಏನು ಹೇಳ್ತಾರೋ, ಸ್ವಲ್ಪ ಟೆನ್ಷನ್ ಆಗುತ್ತಲ್ವಾ? ಅದು ಈ ಲೋಕದ್ದು. ಆದರೆ ಇಲ್ಲಿ ತೀರ್ಪು ಕೊಡೋರು ಮುಖ ನೋಡಿ ಕೊಡೋರಲ್ಲ, ನಿಮ್ಮ ಕೈಯಲ್ಲಿ ಬೈಬಲ್ ನೋಡಿ ಕೊಡೋರು ಅಲ್ಲ, ಮೈಕ್ ನೋಡಿ ಕೊಡೋದಲ್ಲ, ಹಲ್ಲೆಲೂಯ ಪ್ರೈಸ್ ಲಾರ್ಡ್ ನೋಡಿ ಕೊಡೋದಲ್ಲ, ಪೆಂಡಲ್ ನೋಡಿ ಕೊಡೋದಿಲ್ಲ, ಚರ್ಚ್ ಬಿಲ್ಡಿಂಗ್ ನೋಡಿ ಕೊಡೋದಿಲ್ಲ, ನಿಮ್ಮ ಚರ್ಚ್ ಅಟೆಂಡೆನ್ಸ್ ನೋಡಿ ಕೊಡೋದಿಲ್ಲ, ನಿನ್ನ ದೀಕ್ಷಾಸ್ನಾನ ನೋಡಿ ಕೊಡೋದಿಲ್ಲ, ನಿಂದು ಯಾವ ಭಕ್ತಿ ಕಾರ್ಯ ನೋಡಿ ಕೊಡೋದಿಲ್ಲ. ಮುದ್ರೆ ನೋಡಿ ಕೊಡ್ತಾರೆ. ಮುದ್ರೆ ಒಳಗಡೆ ನಿನ್ನ ದೇವ್ರಿಗೆ ಸೇರಿದವನು ಅಂತ ದೇವ್ರು ನೋಡೋದು ಒಂದೇ ಒಂದು, ಮುದ್ರೆ ಇದೆಯಾ ಒಳಗಡೆ, ಮುದ್ರೆ ಇದೆಯಾ ಅಂತ. ಮುದ್ರೆ ನೋಡಿ ತೀರ್ಪು ಕೊಡೋದು ನೆನ್ಪಿಟ್ಕೊಳ್ಳಿ. ನಾವು ದೇವರಿಗೆ ಸೇರಿದವರೆಂದು ತೀರ್ಪಿನ ದಿನ ನಮ್ಮ ಪರವಾಗಿ ಸಾಕ್ಷಿ ಹೇಳಲಿಕ್ಕೆ ಒಬ್ಬರನ್ನ ದೇವರಿಟ್ಟಿದ್ದಾರೆ. ಅವರೇ ಹೋಲಿ ಸ್ಪಿರಿಟ್. ಹಿ ಈಸ್ ಅವರ್ ಅಡ್ವೊಕೇಟ್ ಅಂತ ಯೇಸು ಹೇಳ್ತಾರೆ. ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 15ರಿಂದ ಇರತಕ್ಕಂಥ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನೀವು ನನ್ನನ್ನು ಪ್ರೀತಿಸೋರಾದರೆ ನನ್ನ ಮಾತನ್ನು ಕೈಗೊಂಡು ನಡೀತೀರಿ. ನಾನು ಪಿತನನ್ನು ಕೇಳ್ತೀನಿ. ಎಲ್ಲಿ ಕೇಳ್ತೀನಿ? ಇಲ್ಲಿಂದ ಅಲ್ಲ, ಅಲ್ಲಿ ಹೋದ್ಮೇಲೆ ಕೇಳ್ತೀನಿ. ಕೇಳಿ ನಿಮಗೊಬ್ಬ ಅಡ್ವೊಕೇಟನ್ನು ಕಳಿಸ್ಕೊಡ್ತೀನಿ. ಹಿ ವಿಲ್ ಅಡ್ವೊಕೇಟ್ ಯು. He will be your advocate on the day of judgment. He will be advocating you that this person belongs to Jesus Christ ಅಂತ. ಆಗ ಏನು ಮಾಡ್ತಾರೆ? ತಂದೆಯಾದ ದೇವರು ಪ್ಲೀಸ್ ಕಮ್ ಇನ್ಸೈಡ್ ಅಂತ ಕರೀತಾರೆ ನಿನ್ನನ್ನು. ನಿಮ್ಮ ಪರವಾಗಿ ವಾದಿಸೋ ವಕೀಲ ಪವಿತ್ರಾತ್ಮ. ವಕೀಲರನ್ನ ಮೂಲೆಗೆ ತಳ್ಳಿಬಿಟ್ರೆ ಹೋಯ್ತು ಕತೆ. ಕೆಲವ್ರ ಜೀವನದಲ್ಲಿ ವಕೀಲನೇ ಇಲ್ಲ. ನೀವು ಈ ಲೋಕದ ವಕೀಲನ ಹುಡ್ಕೊಂಡು ಕೂತ್ಕೊಂಡು ಕಾಸು ಕೊಟ್ಟು ಕಾಸೆಲ್ಲ ಟೈಮ್ ವೇಸ್ಟ್ ಮಾಡಿದ್ದೀರಾ, ಏನು ಪ್ರಯೋಜನ ಇಲ್ಲ. ಯೇಸು ಏನು ಹೇಳ್ತಾರೆ? ಜಾನ್ 14:15 ಆನ್ವರ್ಡ್ಸ್, ಯೋಹಾನನ ಶುಭ ಸಂದೇಶ. ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನ ನಾನು. ಇಷ್ಟು ಸ್ಪೀಡ್ ಹೋಗಿಲ್ಲ ಅಂದರೆ ನಮ್ಮ ಕೆಲಸ ಆಗಲ್ಲ. ಸುಮಾರು ಹೇಳಬೇಕು. ನಾನು ಇನ್ನು ಸ್ಟಾರ್ಟಿಂಗಲ್ಲೇ ಇದ್ದೀನಿ, ಎಂಡಿಂಗ್ಗೆ ಹೋಗೋಕ್ಕಾಗಲ್ಲ. ಇನ್ನೊಂದು ಅರ್ಧ ಗಂಟೆ ನಮ್ಮದು ಟೈಮ್ ಆಗೋಗುತ್ತೆ. ಎನಿವೆ, ಅದು ವೇಸ್ಟ್ ಮಾಡೋದು ಬೇಡ. ಓಕೆ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು, ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. तुम्ही म्हजो मोग करतात जाल्यार म्हजे उपादेश पाळटल्यात. तबळ हांव बापा लागीं मागतलो, तो तुमकां एक मजतदार दितलो आनी हो तुमचे सवें सदां काळ रावतलो. If you love me, you will keep my commandments, and I will ask the Father, and he will give you another advocate to be with you forever. This is the Spirit of truth, whom the world cannot receive because it neither sees him nor knows him. You know him because he abides with you and he will be in you. तोच तो स्वताचो आत्मो संवसार ताका घेवंक सकना, कित्याक संवसार ताका पळयना, ताका वळखायना, पूण तुमी ताका वळखतात, कित्याक तुमचे सांगता आनी तुमचे थंय तो रावता. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ, ಈ ಲೋಕವನ್ನು ಬಿಟ್ಟು ಸ್ವರ್ಗಕ್ಕೆ ಏರಿ ಹೋಗೋ ಮೊದಲು ಹೇಳುವಂಥ ಮಾತು ಏನು ಹೇಳ್ತಾರೆ? ನಾನು ಹೋಗ್ತೀನಿ, ನಾನು ಹೋಗಿ ಏನು ಮಾಡ್ತೀನಿ? ಪೋಷಕನನ್ನು ಕಳಿಸ್ಕೊಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಫಾರ್ ವಾಟ್? ಟು ಸೆಂಡ್ ದ ಅಡ್ವೊಕೇಟ್. ಇಫ್ ಐ ಡೋಂಟ್ ಗೋ, ಅಡ್ವೊಕೇಟ್ ವಿಲ್ ನಾಟ್ ಕಮ್. ಇಫ್ ಐ ಗೋ, ಐ ಕ್ಯಾನ್ ಸೆಂಡ್. ಸಿ, ಈಗ ಹೇಳಿ, ಯೇಸು ಹೋಗಬೇಕಾ ಹೋಗಬಾರ್ದಾ? ಯೇಸು ಸ್ವರ್ಗಕ್ಕೆ ಹೋಗದೆ ಇಲ್ಲೇ ಇದ್ಬಿಟ್ರೆ ನಮ್ಗೆ ಒಳ್ಳೇದಾಗುತ್ತಾ ಒಳ್ಳೇದಾಗಲ್ವಾ?
ಅದಕ್ಕೆ ಯೇಸು ಹೇಳಿದ್ದು, ಮೇರಿ ಮ್ಯಾಗ್ಡಲಿನ್ ಯೇಸು ಹಿಡ್ಕೊಂಡಿದ್ದಾಗ ನನ್ನ ಹಿಡ್ಕೊಂಡಿರ್ಬೇಡ, ನಾನು ಹೋಗಬೇಕು ಅಂತ. ಹೋಗಬೇಕು ಅಂದರೆ ಅಲ್ಲಿ ಸ್ವರ್ಗಕ್ಕೆ ಹೋಗಬೇಕು ಅಂತ. ನೀನು ಇಲ್ಲೇ ನನ್ನ ಹಿಡ್ಕೊಂಡಿದ್ರೆ ನಿನಗೇನು ಪ್ರಯೋಜನ ಇಲ್ಲ, ನೀನು ಹಿಂಗೆ ಹಿಡ್ಕೊಂಡಿರ್ತೀಯ. ಆದರೆ ನಾನು ಇಲ್ಲಿದ್ದಾಗ ಇಲ್ಲಿ ನಾನು ನಿನ್ನ ಪರವಾಗಿ ವಾದಿಸ್ಬೋದು, ಆದರೆ ನಾನು ಹೋದ್ಮೇಲೆ ಯಾರು ವಾದಿಸ್ತಾರೆ? ನಾನು ಹೋದ ಮೇಲೂ ನೀನು ದೇವರಿಗೆ ಸೇರಿದವನು ಅಂತ ನಿನ್ನ ಪರವಾಗಿ ನಿಂತ್ಕೊಳ್ಳಿಕ್ಕೆ ಬರಬೇಕಲ್ಲ, ಹೆಲ್ಪರ್ ಲೈಕ್ ಮೀ. ನನ್ನಂತೆಯೇ ಇರುವ ಮತ್ತೊಬ್ಬ ಸಹಾಯಕ ನಿನಗೆ ಬೇಕಲ್ವಾ, ಪೋಷಕ. ನಾನು ಕಳಿಸ್ಕೊಡ್ತೀನಿ. ಸೇಮ್ ಲೈಕ್ ಮೀ, ಎಕ್ಸಾಕ್ಟ್ಲಿ ಲೈಕ್ ಮೀ, ನನ್ನಂತ ಹಾಗೇ ಇರುವ ಒಬ್ಬ ಪೋಷಕನನ್ನು ನಾನು ಕಳಿಸ್ಕೊಡ್ತೀನಿ. ಈಗ ಜೊತೆಯಲ್ಲಿದ್ದೀನಿ, ಆಮೇಲೆ ಒಳಗಡೆ ಇರ್ತೀನಿ. ಜೊತೆಯಲ್ಲಿರೋದು ಟೆಂಪ್ರರಿ, ಒಳಗಡೆ ಇರೋದು ಪರ್ಮನೆಂಟ್.